अदृश्यो नाम योगीन्द्र दृश्यमाया विवर्जितः नमोस्तु दृशिरूपाय सदृशत्वं नास्ति यतम्। ओम गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम तत्सत्। ಪರಬ್ರಹ್ಮಣೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 34ನೇ ಅಧ್ಯಾಯ. ಕುಂಭಮೇಳ ಸಪ್ತಾಹದಲ್ಲಿ ಎಲ್ಲ ಮಹಾತ್ಮರಿಂದ ನಡೆದ ಪ್ರವಚನಗಳು. ನೆರೆದಿರುವ ಎಲ್ಲ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸುವಲ್ಲಿ ಸುಮಾರು 3 ಗಂಟೆಯ ಸಮಯವಾಯಿತು. ಮಾತಾಶ್ರೀ ಗೌರಮ್ಮನವರು ಇನ್ನೂ ಶಾಸ್ತ್ರ ಪ್ರವಚನದ ಕಾರ್ಯಕ್ರಮವನ್ನು ಅದೃಶ್ಯ ಶಿವಯೋಗಿಗಳಿಂದ ಪ್ರಾರಂಭಿಸಿ ಎಲ್ಲರೂ ಪ್ರವಚನಗಳನ್ನು ನೀಡುವಂತೆ ಶ್ರೀ ಅಪ್ಪಯ್ಯ ಶಿವಯೋಗಿಗಳಿಗೆ ಆಜ್ಞಾಪಿಸಿದರು. ಮಾತೋಶ್ರೀಯವರ ಆಜ್ಞೆಯಂತೆ ಶ್ರೀ ಅದೃಶ್ಯ ಶಿವಯೋಗಿಗಳವರು ತಮ್ಮ ವ್ಯಾಖ್ಯಾನವನ್ನು ಶ್ರೀ ಸದ್ಗುರು ಬಾಬಾ ಮಹಾರಾಜರನ್ನು ಮನದಲ್ಲಿ ನೆನೆದು ಹೇಳಲು ಅನುವಾದರು. ಮಾತೋಶ್ರೀ ಅವನವರೇ, ಶ್ರೀ ಚಿನ್ನಯ್ಯ ಸ್ವಾಮಿಗಳೇ, ಶ್ರೀ ಬಸನಗೌಡ ಮಹಾರಾಜರೇ, ಸೀಮೆಮಠದ ಶ್ರೀ ಅಪ್ಪಯ್ಯ ಶಿವಯೋಗಿಗಳವರೇ ಮತ್ತು ಇಲ್ಲಿ ಕೂಡಿರುವ ಯಾವತ್ತು ಮಹನೀಯರೇ, 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮವೇ ಅತ್ಯಂತ ಶ್ರೇಷ್ಠವಾದದ್ದು. ಈ ಜನ್ಮಕ್ಕೆ ಪರಮಾತ್ಮನು ಸಂಸಾರದ ಹೀನ ಸ್ಥಿತಿಯನ್ನು ಕಣ್ಮುಂದೆ ಇರಿಸಿ ಇದರಿಂದ ಪಾರಾಗಿ ತನ್ನ ಸ್ವರೂಪವಾದ ಬ್ರಹ್ಮಾನಂದ ಸ್ಥಿತಿಯನ್ನು ಪಡೆಯಲೆಂದು ಮಹತ್ತರವಾದ ಬುದ್ಧಿಯನ್ನು ಇದಕ್ಕೆ ಕೊಟ್ಟಿದ್ದಾನೆ. ಅಂತಹ ಬುದ್ಧಿಯ ಬಲದಿಂದ ಈ ಜನ್ಮವು ಬಹು ಹೆಚ್ಚಿನದೆಂದು ಸ್ಮೃತಿಗಳು ಪ್ರಶಂಸೆಗೆ ಪಾತ್ರವಾಗಿರುತ್ತವೆ. ಆದರೆ ಇಂತಹ ಶ್ರೇಷ್ಠ ಜನ್ಮದ ಸದುಪಯೋಗ ಮಾಡಿಕೊಳ್ಳದೆ ದುರುಪಯೋಗ ಮಾಡಿಕೊಂಡರೆ ನಾವೇ ನಮ್ಮ ಆತ್ಮಾಘಾತ ಮಾಡಿಕೊಂಡಂತೆ ಆಗುವುದಿಲ್ಲವೇ? ಸಂಸಾರವೆಂದು ಈ ಹೇಸಿ ಸಂಸಾರಕ್ಕೆ ಅಷ್ಟೊಂದೇಕೆ ಮರಳಾಗುವಿರಿ? ಈ ಹೇಯವಾದ ಸಂಸಾರದಲ್ಲಿ ಲವ ಮಾತ್ರವೂ ಆತ್ಮಸುಖವಿಲ್ಲ ಎಂಬ ಮಾತು ಪ್ರಸಿದ್ಧವಾಗಿದ್ದರು ಮತ್ತು ಅದು ನಿಜವೆಂದು ಎಲ್ಲರಿಗೂ ತಿಳಿದಿದ್ದರೂ ಅದನ್ನೇ ಅತ್ಯಂತವಾಗಿ ಮೋಹಿಸುವವರಲ್ಲ. ಇದೆಂಥ ವಿಚಿತ್ರ! ಮಾಯೆಯಿಂದ ತೋರುತ್ತಿರುವ ಸಂಸಾರ ಕನಸಿನಂತೆ ಸುಳ್ಳು ವ್ಯವಹಾರವೇ ಆಗಿದೆ. ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಮಾಯೆ ಎಂಬುವುದೇ ಇಲ್ಲ. ಆ ಇಲ್ಲದಂತಹ ವಸ್ತುವಿನಲ್ಲಿ ತೋರುವುದೆಂಬ ಮಾತು ತೋರುವುದೆಲ್ಲ ಮಿಥ್ಯವೇ ಎಂದು ನಿಜವಾಗಿ ತಿಳಿಯಿರಿ. ಹೇಗೆಂದರೆ ಮೃಗಜಲದಂತೆ ನೀರಡಿಸಿದ ಮರೀಚಿ ಜಲದ ಭ್ರಾಂತಿಯಾಗಿ ಪ್ರತ್ಯಕ್ಷ ಜಲವೇ ಇರುವುದೆಂದು ತಿಳಿದು ಆ ಮೃಗ ಜಲವನ್ನು ಕುಡಿಯುವ ಇಚ್ಛೆಯಿಂದ ಓಡಿ ಹೋದರೂ ಅದಕ್ಕೆ ಅದರಲ್ಲಿ ನೀರು ದೊರೆಯಬಹುದೇ ಎಂದು ದೊರೆಯದು. ಹಾಗೆ ಈ ಸಂಸಾರವು ಮೃಗಜಲದಂತೆ ಅತ್ಯಂತ ಸುಖರೂಪವೆಂದು ಅಜ್ಞಾನಿಗೆ ಅತಿ ಮನೋಹರವಾಗಿ ಕಂಡುಬಂದರೂ ಅದರಿಂದ ದುಃಖವೇ ತೋರುವುದಲ್ಲದೆ ಸುಖವೆಂಬುದು ಎಲ್ಲಿಯೂ ತೋರದು. ಎಲ್ಲ ಸುಖಗಳಿಗೂ ಆಗರ ಹೆಣ್ಣು ಎಂದು ತಿಳಿದಿರುವಿರಿ. ಆಕೆಯಿಂದ ನಿಮಗೆಂತೂ ಸುಖವಾಗುವುದು? ಸಾರಾಸಾರ ವಿಚಾರ ಮಾಡಿರಿ. ಸ್ತ್ರೀಯ ತ್ಯಜಿಸಲು ಬೇಕು. ಶಿವಧ್ಯಾನಕ್ಕೆ ಬಯ್ಯಬೇಡಿರಿ. ಬುದ್ಧಿಯಂದೇನರಯ್ಯ ಎಂದು ಚಿದಾನಂದಾವಧೂತರು ಹಾಡಿದ್ದರೆ ಸ್ತ್ರೀಯಿಂದ ಸುಖ ಪ್ರಾಪ್ತಿಯಾಗುವುದಾದರೆ ಅವರು ಹಾಗೆ ಏಕೆ ಹಾಡುತ್ತಿದ್ದರು? ಇನ್ನು ಬದುಕು ಬಾಳವೇ ಬೇಕೆನ್ನುವಿರಿ. ಅದರ ಸಲುವಾಗಿ ಎಷ್ಟೋ ದುಡಿದು ಸಣ್ಣಾಗುತ್ತಿರುವಿರಿ. ಹೊಲ ಮನೆ ನನ್ನವೆನ್ನುವಿರಿ. ಅವು ನನ್ನವು ಎನ್ನುತ್ತಾ ಎಷ್ಟೋ ಜನರು ಸತ್ತು ಹೋಗಿದ್ದಾರೆ. ಅವರಂತೆ ನಾವು ಸಾಯುವವರೇ ಎಂಬುದು ಇನ್ನೂ ನಿಮಗೆ ತಿಳಿದಿಲ್ಲವೇ? ಆಶಾ ಪಾರ್ಶ್ವೈರ್ಘರ್ತಿ ಬದ್ಧಾಗ್ರಶಾಖಾವಲಂಬನಂ ಪುತ್ರಧಾರಾದ್ವಯಶ್ವಾನೈ ಖಾದ್ಯಂತೆ ಕಲ್ವಿ ಹರ್ಷಣಂ ಹರ್ನಶಂ ಅಂದರೆ ಆಶೆಯೆಂಬ ಹಗ್ಗದಿಂದ ಕೊರಳು ಕಟ್ಟಿಸಿಕೊಂಡು ಮನೆಯೆಂಬ ಕೊಂಬೆಯ ಗೂಟಕ್ಕೆ ಕಟ್ಟಲ್ಪಟ್ಟವರಾಗಿ
ಹೆಂಡರು ಮಕ್ಕಳೆಂಬ ನಾಯಿಗಳಿಂದ ಪ್ರತಿದಿನವೂ ಹರಿದು ಹರಿದು ತಿನ್ನಿಸಿಕೊಳ್ಳುತ್ತಿರುವ ನಿಮಗೆ ನಾಚಿಕೆ ತುಸು ಸಹ ಇಲ್ಲವೇ ಎಂದು ಹೇಳುವ ಈ ಶಿವಧರ್ಮ ಗ್ರಂಥದ ವಾಕ್ಯವನ್ನು ವಿಚಾರಿಸಿ ನೋಡಿರಿ. ನೀವು ಎಷ್ಟು ಸಂಕಟಕ್ಕೆ ಈಡಾಗಿರುವಿರೆಂಬುದನ್ನು ಮರೆತು ಇದನ್ನು ಸುಖರೂಪವೆಂದು ತಿಳಿದಿರುವ ನಿಮ್ಮ ಬುದ್ಧಿಗೆ ಬೆಲೆಯೇ ಇಲ್ಲ. ಮೂಢರಿರ ಜನ್ಮನ್ಯತ್ರ ಮಹಾದುಃಖಂ ಕ್ರಿಯ ಮಾನಸ್ಯಜಾಪ್ಯತ್ ಯತ್ ನಾಸು ಯಮಶೋಗ್ರಂ ಗರ್ಭ ಸಂಕ್ರಮಣೇಶು ಅಚ. ಅಂದರೆ ನಾನು ಎಂದು ಈ ಶರೀರಕ್ಕೆ ಮೊದಲು ಮೋಹಿಸಿರುವಿರಿ ಅಲ್ಲವೇ? ಇದಕ್ಕೆ ವಿಷಯಕ್ಕೆ ವಾಸಿಷ್ಠ ಗ್ರಂಥದಲ್ಲಿ ಹೀಗೆ ಹೇಳಿವರು: ಹುಟ್ಟುವಾಗ ಅತಿಶಯ ದುಃಖ, ಸಾಯುವಾಗ ಅದಕ್ಕಿಂತಲೂ ಮಹಾ ದುಃಖವಾಗುವುದು. ಯಮ ಯಾತನೆಗಳಲ್ಲಿ ಉಗ್ರವಾದ ದುಃಖ, ಗರ್ಭಗಳಲ್ಲಿ ತೊಳಲುವಲ್ಲಿಯೂ ಮಹೋಗ್ರ ದುಃಖ, ಹೀಗೆ ಅನಂತಾನಂತ ದುಃಖಕ್ಕೀಡಾದ ಈ ನಮ್ಮ ಹಾಳು ದೇಹವನ್ನು ಎಷ್ಟೊಂದು ಬಲವಾಗಿ ಮೋಹಿಸಿರುವರಲ್ಲವೋ. ಥೋ, ನಿಮ್ಮ ಮೂಢ ಬುದ್ಧಿಗೆ ಧಿಕ್ಕಾರ ಧಿಕ್ಕಾರ. ಸಂಸಾರ ಬಂಧನದಿಂದ ವಿಮೋಚನೆಯಾಗುವ ಸಲುವಾಗಿ ವಿಶೇಷ ಬುದ್ಧಿಯುಳ್ಳ ಈ ಮಾನವ ಜನ್ಮವನ್ನು ಕೊಟ್ಟಿರಲು ರತ್ನವನ್ನು ಗಾಜಿನ ಮಣಿಯೆಂದು ಬಿಸಾಡುವ ಶತಮೂರ್ಖನಿಗೆ ಆ ಶಿವನು ಅತ್ಯಂತ ಕೋಪಾನ್ವಿತನಾಗಿ ಅವನನ್ನು ಕಲ್ಲಾಗಿ ಹುಟ್ಟುವಂತೆ ನಿಯಮಿಸುವನು. ಅಂದ ಮೇಲೆ ಇದೆಂತಹ ಹೀನ ಸ್ಥಿತಿ ಎಂಬುದನ್ನು ನೋಡಿರಿ. ಮಾನವನಾಗಿ ಹುಟ್ಟಿ ನಿತ್ಯಾನಿತ್ಯ ವಿವೇಕದ್ವಾರ ಆ ನಿತ್ಯವನ್ನು ತ್ಯಜಿಸಿ ನಿತ್ಯ ಸ್ಥಿತನಾದ ಆತ್ಮಾನುಸಂಧಾನದಲ್ಲಿಯೇ ನಿರತನಾದನು. ದುಃಖಮಯವಾದ ಜನನ ಮರಣವೆಂಬ ಭವಸಾಗರದಿಂದ ಪಾರಾಗುವನು. ಹಾಗಾಗಬೇಕಾದರೆ ನ ಯೋಗೇನ ನ ಸಾಂಖ್ಯೇನ ಕರ್ಮನಾನು ನ ವಿದ್ಯೆಯ ಬ್ರಹ್ಮಾತ್ಮೈಕ್ಯತ್ವ ಬೋಧೇನ ಮೋಕ್ಷಂ ಸಿದ್ಧ್ಯದತಿ ನಾಣ್ಯತ. ಅಂದರೆ ಮೋಕ್ಷವು ಯೋಗದಿಂದ ದೊರೆಯದು, ಹಾಗೂ ಸಾಂಖ್ಯಾದಿ ಶಾಸ್ತ್ರಾಭ್ಯಾಸದಿಂದಲೂ ಆಗದು, ಮತ್ತು ಯಾವ ಕರ್ಮದಿಂದಲೂ ವಿದ್ಯೆಯಿಂದಲೂ ಬೇರೆ ಯಾವುದರಿಂದಲೂ ಸಾಧ್ಯವಾಗದು. ಕೇವಲ ಬ್ರಹ್ಮಾತ್ಮೈಕ್ಯ ಬೋಧದಿಂದಲೇ ಆಗುವುದು. ಆದ್ದರಿಂದ ಅಂತಹ ಜ್ಞಾನ ಪ್ರಾಪ್ತಿಗಾಗಿ ಗುರುಸೇವೆ ಮಾಡಿ ಆ ಸದ್ಗುರುಗಳಿಂದ ಆ ಜ್ಞಾನವನ್ನು ಸಂಪಾದಿಸಿ ಕೃತಾರ್ಥರಾಗಿರಿ ಎಂದು ಹೇಳಿ ನನ್ನ ಮಾತಿಗೆ ಮಂಗಲ ಹಾಡುವೆನು. ಶ್ರೀ ಅಪ್ಪಯ್ಯ ಸ್ವಾಮಿಗಳು ಇನ್ನೂ ಶ್ರೀ ಬಸವನಗೌಡ ಮಹಾರಾಜರು ಪ್ರವಚನ ಮಾಡುವರು. ಎಲ್ಲರೂ ಪೂರ್ಣ ಲಕ್ಷ್ಯಗೊಟ್ಟು ಕೇಳಿರಿ ಎಂದು ಹೇಳಿದರು. ಆಗ ಮಹಾರಾಜರು, ಮಹಾಶಯರೇ, ನಾವು ಇಲ್ಲಿಯವರೆಗೂ ಎಲ್ಲಿಯೂ ವ್ಯಾಖ್ಯಾನ ಮಾಡಿಲ್ಲ. ಹಾಗೆ ಮಾಡುವಷ್ಟು ಅನುಭವವೂ ನಮಗಿಲ್ಲ. ಜ್ಞಾನಕಾಂಡದ ಪ್ರಕಾಂಡ ಪಂಡಿತರು ಬ್ರಹ್ಮಾನಂದ ಸಮುದ್ರದಲ್ಲಿಯೇ ಸದಾ ಕ್ರೀಡೆ ಮಾಡುವುದರಲ್ಲಿಯೇ ನಿರತರು. ಈ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ನಾವು ಭಾಷಣ ಮಾಡುವುದೆಂದರೆ ತೀರಾ ಹುಡುಗಾಟಿಕೆಯ ಮಾತೆ ಎಂದು ನಮಗೆ ಅನಿಸುತ್ತದೆ. ಆದರೂ ನಿರ್ವಾಹವಿಲ್ಲ. ಸಭೆಯ ಆದೇಶವನ್ನು ಎಲ್ಲರೂ ಒಪ್ಪಲೇಬೇಕು. ಅದರಂತೆ ಏನು ನನ್ನ ಬುದ್ಧಿಗೆ ತಿಳಿದಷ್ಟು ಮಾತನಾಡುವೆನು. ಹಂಸಕ್ಷೀರ ನ್ಯಾಯದಂತೆ ಯಾವತ್ತರೂ ಯಥಾರ್ಥವಾದುದನ್ನೇ ಸ್ವೀಕರಿಸಬೇಕು. ಮಾನವ ಜನ್ಮದ ಮುಖ್ಯ ಉದ್ದೇಶ ಭಗವತ್ ಪ್ರಾಪ್ತಿಯೇ ಇರುತ್ತದೆ. ಈ ಮಾತನ್ನು ಅನೇಕ ಸಲ ಕೇಳುತ್ತಾ ಬಂದಿದ್ದಾರೆ. ಆದರೆ ಅಂತಹ ಹೇಳಿ ಕೇಳುವುದರಲ್ಲಿ ತುಸು ಜನರೇ ಮಾತ್ರ ಆ ಭಗವತ್ ಪ್ರಾಪ್ತಿಯ ಸಲುವಾಗಿ ಪ್ರಯತ್ನಿಸುವವರಿರಬೇಕೆಂದು ನನಗೆ ಕಂಡುಬರುತ್ತದೆ. ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ರೀತಿಗಳನ್ನು ಹೇಳಿ ಕೇಳುವುದರಲ್ಲಿಯೇ ಮಾತ್ರ ಯಾವತ್ತರೂ ಒಳ್ಳೆಯ ಜಾಣರಾಗಿದ್ದರು. ಅದರಂತೆ ತಾವು ತೀಲ ಮಾತ್ರವೂ ನಡೆಯುವವರಿಲ್ಲ. ತಮ್ಮ ಹುಳುಕನ್ನು ಇನ್ನೊಬ್ಬರಿಗೆ ತಿಳಿಯಗೊಡದೆ ತಮ್ಮ ವಾಕ್ ಪಾಂಡಿತ್ಯದಿಂದಲೇ ದೊಡ್ಡವರಾಗಿ ಜನರನ್ನು ಮೋಸಗೊಳಿಸುವುದೇ ಅವರದೊಂದು ಕಾಯಕವೇ ಆಗಿಬಿಟ್ಟಿದೆ. ಅಂತೂ ಇಂತೂ ಮೋಸಗೊಳಿಸುವ ದುರ್ಜನರೇ ಹೆಚ್ಚಾಗಿದ್ದಾರೆ. ಇಂತಹ ಜನರಿಂದ ಸಜ್ಜನರಿಗೆ ಸಹಿತ ಎಷ್ಟೋ ಎರಡರು ತೊರಡರು ಬರುತ್ತದೆ ಎಂಬುದನ್ನು ಹೇಳುತ್ತಲೇ ಇದ್ದೇವೆ. ದುರ್ಜನರ ಸಂಸರ್ಗದಿಂದ ಸತ್ಪುರುಷರಿಗೆ ದೊಡ್ಡ ದೊಡ್ಡ ದುಃಖಗಳು ಘಟಿಸುತ್ತವೆ. ಹೇಗೆಂದರೆ ದುರ್ಜನ ಸಂಸರ್ಗ ಸಾಧೂನಾಂ ದುಃಖದೋ ನಿತ್ಯಂ ಭವತಿ ದಶ
ಶಿರಕೃತಾಪರಾಧೇ ಗಂಭೀರ ಸಮುದ್ರ ಬಂಧನ ಪ್ರಾಪ್ತಿ. ಅಂದರೆ ದುರ್ಜನರ ಸಂಸರ್ಗದಿಂದ ಸತ್ಪುರುಷರಿಗೆ ದೊಡ್ಡ ದೊಡ್ಡ ದುಃಖಗಳು ಬರುವವು. ಹೇಗೆಂದರೆ ರಾವಣನು ಸೀತಾದೇವಿಯನ್ನು ಒಯ್ದು ಅನ್ಯಾಯ ಮಾಡಿದ್ದನು. ಇದರಿಂದ ರಾವಣರ ಯುದ್ಧವೇ ಸಂಭವಿಸಿತು. ಹನುಮಂತನಿಂದ ಸೀತಾದೇವಿಯ ಸಂಶೋಧನೆಯಾದರೂ ಲಂಕೆ ಸುಟ್ಟು ಬೂದಿಯಾಯಿತು. ಇದೇ ದುಷ್ಟ ರಾವಣನು ಕಠಿಣವಾದ ತಪಸ್ಸು ಮಾಡಿ ಈಶ್ವರನನ್ನು ಪ್ರಸನ್ನಗೊಳಿಸಿ ಈಶ್ವರನ ಇಷ್ಟಲಿಂಗವನ್ನೇ ಭೂಲೋಕಕ್ಕೆ ತಂದದ್ದರಿಂದ ಸ್ವರ್ಗದ ದೇವತೆಗಳಿಗೆ ತೊಂದರೆಯಾಯಿತು. ಹೀಗೆ ರಾವಣನು ಈಶ್ವರನ ಭಕ್ತನೂ ಹೌದು, ಲೋಕಕ್ಕೆ ಕಂಟಕನೂ ಹೌದು. ಆಧುನಿಕ ಕಾಲದಲ್ಲಿ ದುಷ್ಟನೂ ಯಾರು ಶಿಷ್ಟನೂ ಯಾರು ತಿಳಿಯುವುದೇ ಕಠಿಣವಾಗಿದೆ. ಆತ್ಮೋದ್ಧಾರ ಮಾಡಿಕೊಳ್ಳದ ಶಾಸ್ತ್ರ ಪಂಡಿತರಿಂದ ಜನರ ಉದ್ಧಾರವಾಗದೆ ಜನರನ್ನು ಮೋಸಗೊಳಿಸಿ ಅಧೋಗತಿಗೆ ಒಯ್ಯುವರು. ತನ್ನನ್ನು ತಾನು ಅರಿಯದೆ ಗುರು ಶಿಷ್ಯರನ್ನು ಮುಕ್ತರನ್ನಾಗಿ ಮಾಡಬಹುದೇ? ಡಾಂಬಿಕತನ ಯಾವಾಗಲೂ ಅಧೋಗತಿಗೆ ಒಯ್ಯುತ್ತದೆ. ನಾವು ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಳ್ಳಬೇಕಾದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸದ್ಗುರುಗಳ ಆಪ್ತ ಅಂಗ ಸ್ಥಾನ ಸದ್ಭಾವಗಳೆಂಬ ಚತುರ್ವಿಧ ಗುರು ಸೇವೆ ಮಾಡಿ ಇಂತಹ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತರಾಗಿ ಅವರ ಪ್ರೇಮ ಸಂಪಾದಿಸಿಕೊಂಡರೆ ಅಂತಹ ನಿಜವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದ ನಮಗೆ ಸ್ವರೂಪ ಜ್ಞಾನವಾಗಿ ಮುಕ್ತರಾಗುತ್ತೇವೆ. ಅಂತಹ ಗುರುಗಳನ್ನು ಶೋಧಿಸಿ ಅವರಿಗೆ ಶರಣಾಗತರಾಗಬೇಕು. ಪಂಡಿತರೆಂದು ಹೇಳಿಕೊಳ್ಳುವ ಡಾಂಬಿಕ ಗುರುಗಳಿಂದ ನಮ್ಮ ಕಲ್ಯಾಣವಾಗುವುದಿಲ್ಲ. ಅಂಥವರು ಪಶು ಸಮಾನವೆಂದು ತಿಳಿಯಬೇಕು. ಅರಿದೊಡೆ ಶರಣ ಮರೆದೊಡೆ ಮಾನವ ಎಂಬ ಮಾತನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಾವು ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಂಡು ಕೃತಾರ್ಥರಾಗಬೇಕು. ನಮ್ಮ ನಡೆ ನುಡಿಗಳು ಪ್ರತ್ಯಕ್ಷ ಆಚರಣೆಯಲ್ಲಿರಬೇಕು. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬ ಮಾತನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ನುಡಿದಂತೆ ನಡೆದು ಪವಿತ್ರವಾದ ಆಚರಣೆಯನ್ನು ಮಾಡಬೇಕು. ಶರಣರು ಹೇಳುವಂತೆ ಕಳಬೇಡ, ಕೊಲಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೆಲೆಸುವ ಪರಿ. ಕೂಡಲ ಸಂಗಮ ದೇವ ಎಂದು ಶ್ರೀ ಜಗಜ್ಯೋತಿ ಬಸವಣ್ಣನವರು ಹೇಳಿದ ಮಾತುಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ನಡೆದರೆ ಕಲ್ಯಾಣವಾಗುತ್ತದೆ. ಚಂದ್ರಮನಂತೆ ಕಳೆ ಸಮನಿಸುತ್ತನಗೆ ಸಂಸಾರವೆಂಬ ರಾವು ಸರ್ವಗ್ರಾಹಿಯಾಗಿ ನುಂಗಿತಯ್ಯ. ದೇಹಕ್ಕೆ ಗ್ರಹಣವಾಯಿತು ಇನ್ನೆಂದಿಗೆ ಮೋಕ್ಷಬಹುದು. ಕೂಡಲ ಸಂಗಮ ದೇವ ಕ್ಷಣಿಕ ಸುಖಕ್ಕಾಗಿ ಕಷ್ಟಪಡದೆ ತನ್ನ ಆತ್ಮಜ್ಞಾನ ಮಾಡಿಕೊಂಡು ಶಾಶ್ವತ ಸುಖವನ್ನು ಪಡೆಯಲು ಎಲ್ಲ ಮಹಾತ್ಮರು ತಮ್ಮ ಶ್ರುತಿ ತತಿ ವೇದಾಗಮಗಳು ಹೇಳಿದ್ದರೂ ಸಹಿತ ಮಾನವನು ಕೇವಲ ವಿಷಯಾದಿಗಳ ಕ್ಷಣಿಕ ಸುಖಕ್ಕಾಗಿ ಬೆನ್ನು ಹತ್ತದೆ ಶ್ರೇಷ್ಠವಾದ ಮಾನವ ಜನ್ಮದ ಲಾಭ ಪಡೆದು ಮುಕ್ತಿ ಸುಖವನ್ನು ಪಡೆಯಬೇಕು. ಮಾನವನು ತನ್ನ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಅನಂತ ಕೋಟಿ ಜನ್ಮಗಳ ಪುಣ್ಯದ ಫಲವೇ ಎಂಬುದನ್ನು ಮರೆತಿದ್ದಾನೆ. 84 ಲಕ್ಷ ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಈ ಮಾನವ ಜನ್ಮದ ಲಾಭ ನಾನು ಯಾರು ಎಂಬುದನ್ನು ಅರಿತುಕೊಳ್ಳುವುದೇ ಆಗಿದೆ ಎಂಬುದನ್ನು ಅರಿವು ಮಾಡಿಕೊಂಡಿಲ್ಲ. ವ್ಯರ್ಥವಾಗಿ ಕ್ಷಣಿಕ ಸುಖಕ್ಕಾಗಿ ಬೆನ್ನು ಹತ್ತಿ ಹೆಂಡರು, ಮಕ್ಕಳು, ಹೊಲ, ಮನೆ, ಹಣ ಇವುಗಳಲ್ಲಿ ಬಹಳ ಸುಖವಿದೆ ಎಂಬ ತಪ್ಪು ಕಲ್ಪನೆಯಿಂದ ಈ ಕ್ಷಣಿಕ ನಶ್ವರವಾದ ಸುಖಕ್ಕೆ ಬೆನ್ನು ಹತ್ತಿ ಪ್ರಪಂಚದ ಮಾಯಾಜಾಲದಲ್ಲಿ ಸಿಕ್ಕು ಒದ್ದಾಡಿ ಕರಕಷ್ಟಗಳನ್ನು ಪಡೆದು ಕೊನೆಗೆ ಈ ಮಾನವ ಜನ್ಮದ ಲಾಭ ಪಡೆಯದೆ ಹಾಳಾಗಿ ನರಕದಲ್ಲಿ ಬೀಳುತ್ತಾನೆ. ನಮ್ಮ ಕೈಯಿಂದ ಹಾಲು ಕುಡಿದು ತಿರುಗಿ ನಮ್ಮ ಕೈಯನ್ನೇ ಕಚ್ಚಿ ಕೊಲ್ಲುವ ಸರ್ಪದಂತೆ ಈ ವಿಷಮ ಸಂಸಾರವು ನಮ್ಮನ್ನು ಹಾಳು ಮಾಡುತ್ತದೆ. ಮಾನವನು ತನ್ನ ಅಜ್ಞಾನದಿಂದ ತಾನೇ ಹಾಳಾಗುತ್ತಾನೆ. ಕೇವಲ ಮಾನವನು ಮಾತ್ರ ಬುದ್ಧಿಜೀವಿಯು ಮಾತನಾಡುವ ಮತ್ತು ವಿಚಾರ ಮಾಡುವ ಶಕ್ತಿಯನ್ನು ಹೊಂದಿದವನಾಗಿದ್ದಾನೆ. ಅದಕ್ಕಾಗಿ ಶ್ರುತಿವಾಕ್ಯಗಳನ್ನು ನಂಬಿ ಮಹಾತ್ಮರ ಹಿತನುಡಿಗಳನ್ನು ಕೇಳಿ ತಿಳಿದುಕೊಂಡು ಗುರುಮುಖದಿಂದ ತನ್ನ ಸ್ವರೂಪ ಜ್ಞಾನವನ್ನು ಪಡೆದು ಮುಕ್ತನಾಗಬೇಕು. ಶ್ರವಣ ಮನನ ನಿಧಿಧ್ಯಾಸಗಳಿಂದ ನಿಜ ಜ್ಞಾನವನ್ನು ಪಡೆಯಬೇಕು. ಸತ್ಸಂಗ ಮಾಡಬೇಕು. ಶುದ್ಧವಾದ ಆಚರಣೆ ಮತ್ತು ನಡೆ ನುಡಿಗಳಿರಬೇಕು. ಸಂಸಾರದಲ್ಲಿ ತ್ಯಾಗ ಬುದ್ಧಿ ಇರಬೇಕು. ನಮ್ಮ ಸದಾಚಾರದಿಂದ ಅಂತಃಕರಣ ಶುದ್ಧವಾಗುತ್ತದೆ. ಈ ಶುದ್ಧ
ಶಾಶ್ವತವಾದ ಅಂತಃಕರಣದಲ್ಲಿ ಜ್ಞಾನದ ಬೀಜ ಅಂಕುರಿಸಿ ಮರವಾಗಿ ನಮ್ಮ ಆತ್ಮಜ್ಞಾನದ ಫಲ ಕೊಡುತ್ತದೆ. ಈ ಸ್ವರೂಪ ಜ್ಞಾನದಿಂದ ನಾನ್ಯಾರು ಎಂಬ ಜ್ಞಾನವಾಗಿ ನಾನು ಶಿವ ಸ್ವರೂಪನಾಗಿದ್ದೇನೆಂದು ಜ್ಞಾನ ಪಡೆದು ಶಾಶ್ವತವಾದ ಕೈವಲ್ಯ ಸುಖ ಲಭಿಸುತ್ತದೆ. ಆಗ ನಮ್ಮ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎಂದು ಸವೆಯದ ಅಖಂಡವಾದ ಶಾಂತಿ ಸುಖ ಆನಂದಗಳು ಲಭಿಸಿ ಶಾಶ್ವತವಾಗಿದ್ದ ಪರಮಾತ್ಮನಲ್ಲಿ ಬೆರೆತುಕೊಳ್ಳುತ್ತೇವೆ. ಇಷ್ಟು ಹೇಳಿ ನನ್ನ ಪ್ರವಚನಕ್ಕೆ ಮಂಗಲ ಹಾಡುತ್ತೇನೆ. ಓಂ ತತ್ಸತ್. ಶ್ರೀ ಸಿಮಿಮಠದ ಅಪ್ಪಯ್ಯ ಸ್ವಾಮಿಗಳವರು ತಮ್ಮ ಪ್ರವಚನವನ್ನು ಪ್ರಾರಂಭಿಸುತ್ತಾ, ಬ್ರಹ್ಮ ವೇದಿಕೆಗಳಲ್ಲಿ ಆಸೀನರಾದ ಎಲ್ಲ ಮಹಾತ್ಮರ ಪಾದಪದ್ಮಗಳಿಗೆ ವಂದಿಸಿ ಮತ್ತು ಇಲ್ಲಿ ನೆರೆದ ಯಾವತ್ತು ಮುಮುಕ್ಷುಗಳೇ, ಈ ಪುಣ್ಯ ಸ್ಥಾನದಲ್ಲಿ ಮಹಾತ್ಮರ ಸನ್ನಿಧಾನದಲ್ಲಿ ನನ್ನ ಭಾಷಣವೆಂದರೆ ಸೂರ್ಯನ ಪ್ರಕಾಶದಲ್ಲಿ ಚಂದ್ರನ ಪ್ರಕಾಶವಿದ್ದಂತೆ. ಆದರೂ ಮಹಾತ್ಮರ ಅಪ್ಪಣೆಯನ್ನು ಪಾಲಿಸುವುದು ನನ್ನ ಕರ್ತವ್ಯವಾಗಿದೆ. ಆದ್ದರಿಂದ ನನಗೆ ತಿಳಿದಷ್ಟು ಹೇಳುವೆನು. ಇಂದು ಈ ಪುಣ್ಯಸ್ಥಳದಲ್ಲಿ ಪುಣ್ಯಮಯವಾದ ಮಕರ ಸಂಕ್ರಮಣದಂದು ಉತ್ತರಾಯಣದ ಆರಂಭದ ದಿನವಾದ ಇಂದು ಕುಂಭಪೂಜೆ, ಗುರುಪೂಜೆ, ಅನ್ನದಾಸೋಹ, ಮಲಪ್ರಭಾ ನದಿಯ ಅಭ್ಯಂಗ ಸ್ನಾನ ಇತ್ಯಾದಿ ಸತ್ಕರ್ಮಗಳ ಸುಸಮಯವು ನಮ್ಮೆಲ್ಲರಿಗೂ ಹರುಷದ ಹಬ್ಬದ ದಿನವಾಗಿದೆ. ನಾವು ಅಪ್ರತಿಮವಾದ ಈ ಮಾನವ ಜನ್ಮಕ್ಕೆ ಬಂದಿರುವೆವು. ಆತ್ಮದ ಸಾರ್ಥಕತೆ ಪಡೆಯಬೇಕಾದರೆ ಈ ಮಾನವ ಜನ್ಮದಲ್ಲಿ ಸಾಧ್ಯವಿದೆ ಹೊರತು ಉಳಿದ ಪಶು ಪಕ್ಷಿ ಜಂತುಗಳು ಇತ್ಯಾದಿ ಜನ್ಮಗಳಲ್ಲಿ ಅದು ಅಸಾಧ್ಯ. ಮಾನವ ಜನ್ಮ ಬರಬೇಕಾದರೆ ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯಫಲ ಇರಬೇಕು. ಹಿಂದೆ ನಾವು ಅಂತಹ ಪುಣ್ಯ ಮಾಡಿದ್ದರಿಂದಲೇ ಈಗ ಅಪ್ರತಿಮವಾದ ಮಾನವ ಜನ್ಮ ತಾಳಿದ್ದೇವೆ. ಇದೇ ಜನ್ಮದಲ್ಲಿ ನಾವು ಜನ್ಮದ ಸಾರ್ಥಕತೆ ಮಾಡಿಕೊಳ್ಳಬೇಕಾಗುತ್ತದೆ. ಆ ಸುಸಮಯ ನಮಗೆ ದೊರೆಯುವುದೇ ದುರ್ಬಲವಾದುದು. ಆದ್ದರಿಂದ ಈ ಮಾನವ ಜನ್ಮದಲ್ಲಿಯೇ ಶಿವೈಕ್ಯ ಸಾಧಿಸಬೇಕು. ವ್ಯರ್ಥವಾಗಿ ಕಾಲ ಕಳೆದರೆ ಈ ಜನ್ಮ ವ್ಯರ್ಥವಾಗುತ್ತದೆ. ಈ ಜನ್ಮದಲ್ಲಿ ಲಾಭ ಪಡೆಯಲೇಬೇಕು. ನಾನಾರು ಎಂಬುದನ್ನು ತಿಳಿಯಲೇಬೇಕು. ಇದು ತಿಳಿದಾಗ ಮಾತ್ರ ನಾವು ಪರಮಾತ್ಮನಲ್ಲಿ ಸಾಮರಸ್ಯ ಪಡೆದು ಧನ್ಯರಾಗುತ್ತೇವೆ. ಆದ್ದರಿಂದ ನಾವು ಆ ಪಾರಮಾರ್ಥದ ಕಡೆಗೆಯೇ ಮುಖ ಮಾಡಿ ಸದಾ ಅದನ್ನೇ ಅಖಂಡವಾಗಿ ವಿವೇಚಿಸುತ್ತಾ ಪರಮಾತ್ಮನಲ್ಲಿ ಸಾಮರಸ್ಯ ಪಡೆಯುವುದೇ ವಿಹಿತವು. ಸಂಸಾರವೆಂದರೆ ಗಾಳಿಯ ಗಂಟು, ಹುಡುಗರ ಕಣ್ಣು ಮುಚ್ಚಾಲೆಯ ಆಟದಲ್ಲಿ ಇಂದ್ರಜಾಲದ ಮಾಟ. ಆದ್ದರಿಂದ ಇದು ಅಜ್ಞಾನಿಗಳಿಗೆ ಶಾಶ್ವತವೂ ಸುಖರೂಪವೂ ಎಂದು ಅವರನ್ನು ಮರಳು ಮಾಡುತ್ತದೆ. ತನ್ನನ್ನೆಂದೂ ಅಗಲದಂತೆ ಮೋಹಗೊಳಿಸಿ ಅಧೋಗತಿಗಟ್ಟಿ ತುಳಿದಾಡುವುದು. ಕಾರಣ ಇವೆಲ್ಲರೂ ಸಂಸಾರದ ರಂಜನೆಗೆ ಮರುಳಾಗದೆ ಅದು ತನ್ನಿಂದ ತಾನೇ ಬಿಟ್ಟು ಓಡುವಂತೆ ಮಾಡಬೇಕು. ಬುದ್ಧ ತತ್ವಸ್ಯ ಲೋಕೋಯಂ ಜಡೋನ್ಮತ ಪಿಶಾಚವತ್ ಬುದ್ಧತ್ವೋಪಿ ಲೋಕಸ್ಯ ಜಡೋನ್ಮತ್ತೆ ಪಿಶಾಚವತ್. ಅಂದರೆ ಯಾರು ತನ್ನ ವಾಸ್ತವ ರೂಪವನ್ನು ತಿಳಿದಿರುವನೋ ಅವನಿಗೆ ಈ ಸರ್ವಲೋಕವು ಜಡೋನ್ಮತ್ತ ಪಿಶಾಚಿಯಂತೆ ಕಾಣಲ್ಪಡುವುದು ಮತ್ತು ಆತ್ಮವ್ಯಕ್ತನು ಸರ್ವಲೋಕಕ್ಕೂ ಜಡೋನ್ಮತ್ತ ಪಿಶಾಚಿಯಂತೆ ಕಾಣುವುದು. ಹೀಗೆಂದು ಹೇಳುವ ಸೂರೇಶ್ವರಾಚಾರ್ಯರ ವಾರ್ತಿಕ ಗ್ರಂಥದ ವಾಕ್ಯದಂತೆ ಸಂಸಾರಿಗೂ ಅಜ್ಞಾನಿಗೂ ಎಂದಿಗೂ ಹೊಂದಿಕೆಯಾಗದಿರುವುದರಿಂದ ಜ್ಞಾನಿಯು ಜಗತ್ತನ್ನು ಎಂದೂ ಕಣ್ಣೆತ್ತಿ ನೋಡುವುದಿಲ್ಲ. ಅಂತೆಯೇ ಅಮೃತತ್ವವು ಅವನ ಕರತಲಾಮಲಕವಾಗಿರುವುದು. ಜ್ಞಾನಿಯು ಅನುಸರಿಸಿದ ಮಾರ್ಗವನ್ನೇ ಹಿಡಿಯಬೇಕು. ಅಧಿಕಾರಿಯಾದವನೇ ಅಲ್ಲದೆ ಮಿಕ್ಕವನಿಗೆ ಆ ಮಾರ್ಗವು ಸಾಧ್ಯವಿಲ್ಲ. ಅಧಿಕಾರಿಯ ಬಗೆ ಹೇಗೆಂದರೆ, ತಸ್ಮಾದ್ರಾಘ ವಯಸ್ನೇನ ಪೌರುಷೇನ ವಿವೇಕಿನ ಭೋಗೇಚ್ಛಾ ದೂರ ತಸ್ತ್ಯಕಾತ್ರಯಮೇ ತಸ್ತಮ ಶ್ರಯೇತ್. ಅಂದರೆ ಎಲೆ ರಾಮಚಂದ್ರನೇ, ವಿವೇಕಯುಕ್ತವಾದ ಪೌರುಷ ಯತ್ನದಿಂದ ಭೋಗೇಚ್ಛೆಯನ್ನು ದೂರದಲ್ಲಿಯೇ ಬಿಟ್ಟು ಅಧಿಕಾರಿಯು ತತ್ವಜ್ಞಾನ, ಮನೋನಾಶ, ವಾಸನಾಕ್ಷಯ ಈ ಮೂರನ್ನು ಆಶ್ರಯಿಸಬೇಕು ಎಂದು ವಸಿಷ್ಠರು ಶ್ರೀರಾಮನಿಗೆ ವಾಸಿಷ್ಠ ಗ್ರಂಥದಲ್ಲಿ ಹೇಳಿದಂತೆ ಈ ಮೂರನ್ನು ಎಲ್ಲರೂ ಸದಾ ನೆನಪಿನಲ್ಲಿಡಬೇಕು. ಮತ್ತು ಶಿವಶರಣರು ಹೇಳುವ ಈ ವಚನದಲ್ಲಾದರೂ
ನಿನ್ನ ಹರೆಯದ ರೂಹಿನ ನುಡಿಯ ಜಾನಿನ ಚೆನ್ನಿನ ಸಿರಿಯ ಸಂತೋಷದ ಕರೆ ತುರದ ರಥ ಪದಾತಿಯ ನೆರವಿಯ ಸತಿಸುತರ ಬಂಧುಗಳ ಸಮೂಹ ನಿನ್ನ ಕುಲದ ಅಭಿಮಾನದ ಗರ್ವವ ಬಿಡು ಮರುಳಾಗದಿರು ಅಕಟಕಟ ರೋಮಜನಿಂದ ಹಿರಿಯನೇ ಮದನ ನೀ ಚೆಲುವನೆ ಸುರಪತಿಯಂ ಸಂಪನ್ನನೆ ವಾಮದೇವ ವಸಿಷ್ಠರಿಂದ ಕುಲಜನೆ ಅಂತಕನ ದೂತರು ಬಂದು ಕೈ ಹಿಡಿದೆಳೆದೊಯ್ಯುವಾಗ ನುಡಿಗೆಡೆಯಿಲ್ಲ ಕೇಳೋ ನರನೆ ಎನ್ನ ಮಹಾಲಿಂಗ ತ್ರಿಪುರಾಂತಕ ದೇವನ ಪೂಜಿಸಿದೆಯಾದರೆ ಕೇಡಿಲ್ಲದ ಪದ ದೊರಕುಂಬುದು ಮರುಳೆ ಎಂದು ಕಿನ್ನರಿ ಬೊಮ್ಮಯ್ಯ ನುಡಿದ ವಚನವೂ ಪ್ರಸಿದ್ಧವಾಗಿದೆ. ಅವರು ಹೇಳಿದಂತೆ ಸಂಸಾರದಿಚ್ಛೆಯನ್ನು ತೊಲಗಿಸಿ ಪರಮಾತ್ಮನ ಒಲಿಯುವ ದಾರಿಯನ್ನು ಹಿಡಿದು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳರೆಂದು ನಿಮಗೆಲ್ಲರಿಗೆ ವಿನಯಪೂರ್ವಕ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ ಎಂದರು. ಶ್ರೀ ಚಿಕ್ಕೋಡಿಯ ಚಿನ್ನಯ್ಯ ಸ್ವಾಮಿಗಳು, ಮಾತೋಶ್ರೀ ಅವ್ವನವರೇ, ಶ್ರೀ ಅದೃಶ್ಯ ಶಿವಯೋಗಿಗಳೇ, ಸದ್ಗುರು ಶ್ರೀ ಮಹಾರಾಜರವರೇ, ಶ್ರೀ ಅಪ್ಪಯ್ಯ ಶಿವಯೋಗಿಗಳೇ ಹಾಗೂ ಇಲ್ಲಿ ನೆರೆದಿರುವ ಸದ್ಭಕ್ತ ವರ್ಗದವರೇ, ಸಂಸಾರ ಸಂಘದಿಂದುದಯಿಸಿದ ಸುಖವೇ ದುಃಖವೆಂದರಿಯದೆ ಆ ಸುಖವನ್ನೇ ನೆಚ್ಚಿ ಭವದುಃಖವೆಂಬ ಕ್ರೂರ ಜನ್ಮ ಚಕ್ರಕ್ಕೀಡಾಗಿ ಅಲ್ಲಿ ತನ್ನ ಮರೆದು ತನಗಿಲ್ಲದ ಭ್ರಮೆಯೋ ತನ್ನದೆಂದು ಅಂತಪ್ಪ ಘೋರ ದೊಳಗೋಲಾಡುತ್ತಿಪ್ಪ ಮುಳುಗಾಡುತ್ತಿಪ್ಪ ಅಜ್ಞಾನಿಗಳ ನಿಮ್ಮನ್ನೆತ್ತಬಲ್ಲರೆಯ ಎನ್ನಯ್ಯ ಪ್ರಿಯ ನೀಲಕಂಠ ಮಲ್ಲಿಕಾರ್ಜುನ ಎಂದು ಅಕ್ಕ ಮಹಾದೇವಿಯವರು ಹೇಳಿದಂತೆ ಅಜ್ಞಾನಿಗಳು ಸಂಸಾರದಿಂದುಂಟಾದ ಸುಖವೇ ಸುಖವೆಂದು ತಿಳಿದು ಅದು ದುಃಖಮಯ ಎಂದು ವಿಚಾರಿಸದೆ ಅದಕ್ಕೆ ಮರುಳಾಗಿ ಅದರಲ್ಲಿಯೇ ತನ್ಮಯರಾಗಿ ಹೋಗುವರು. ಆ ತನ್ಮಯತೆಯಿಂದಲೇ ಭವದುಃಖವೆಂಬ ಉಗ್ರ ಜನ್ಮಚಕ್ರದ ತಿರುಗುವಿಕೆಯಲ್ಲಿ ಸಿಕ್ಕು ಅಲ್ಲಿ ನಿಷ್ಕಳಂಕ ಸಚ್ಚಿದಾನಂದ ಶಿವಸ್ವರೂಪವೇ ತಾನಿದ್ದೇನೆಂಬುದನ್ನು ಮರೆತು ಜೀವಭ್ರಾಂತಿಯಿಂದ ಘೋರ ಸಂಸಾರ ಸಾಗರದಲ್ಲಿಯೇ ಮುಳುಗೇಳುತ್ತಾ ಒದ್ದಾಡುತ್ತಿರುವ ಕುನ್ನಿಗಳಿಗೆ ಪರಮಾತ್ಮನ ಕಡೆಗೆ ನೋಡಬೇಕೆಂಬ ಸಮೃದ್ಧಿಯೆಂದು ಹುಟ್ಟುವುದಿಲ್ಲವೆಂದು ಈ ವಚನದ ಅಭಿಪ್ರಾಯ. ಅಂಥವರಿಗೆ ಹೇಳಬೇಕೆಂದು ಒತ್ತಿ ಹೇಳಿದರೆ ಅವರು ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಒಂದು ಕಾರ್ಯವಿದೆ, ಅದು ನೆರವೇರಿದ ಕೂಡಲೇ ಮುಂದೆ ಜೀವಮಾನದವರೆಗೂ ಶಿವ ಭಜನೆಯಲ್ಲಿಯೇ ನಿರತರಾಗೋಣವೆಂದು ಹೇಳುತ್ತಾ ಹೋಗುವರು. ಆ ಮೂಢರನ್ನು ಸಮೀಪಕ್ಕೆ ಸಹ ಬರಗೊಡಬಾರದು. ಇರಲಿ, ಇನ್ನೂ ಮುಮುಕ್ಷುಗಳಿಗೆ ಬೇಕಾಗಿರುವ ಪಾರಮಾರ್ಥ ವಿಚಾರವನ್ನೇ ಇಲ್ಲಿ ಈಗ ಮಾತನಾಡುವುದು ಅವಶ್ಯ. ಪಾರಮಾರ್ಥ ಪ್ರಾಪ್ತಿಗಾಗಿ ತತ್ವಜ್ಞಾನ, ಮನೋನಾಶ, ವಾಸನಾಕ್ಷಯ ಇವು ಮೂರು ಅಗತ್ಯ ಬೇಕು. ಈ ಮೂರನ್ನು ಯಾವುದೇ ಉಪಾಯದಿಂದಲಾದರೂ ಸಂಪಾದಿಸಬೇಕು. ತತ್ವಜ್ಞಾನಕ್ಕೆ ಶಾಸ್ತ್ರ ಶ್ರವಣಾದಿಗಳು, ಮನೋನಾಶಕ್ಕೆ ಯೋಗವು, ವಾಸನಾಕ್ಷಯಕ್ಕೆ ಪ್ರತಿಕೂಲ ವಾಸನೆಗಳ ಉತ್ಪತ್ತಿಯೂ ಸಾಧನಗಳಾಗಿರುವವು. ಹೀಗೆ ವಿವೇಕಯುಕ್ತವಾದ ಪೌರುಷ ಯತ್ನದಿಂದ ಭೋಗದಾಶೆಯನ್ನು ದೂರದಿಂದಲೇ ಬಿಟ್ಟು ಬಿಡಬೇಕು. ವಿದ್ಯೆಯಾತದಾರೋಹಂತಿ ಯತ್ರ ಕಾಮಾಂ ಪರಾಗತ ನತತ್ರ ದಕ್ಷಿಣಾಯಂತಿ ನಾ ವಿದ್ವಾಂಸತ್ತ ಪಶ್ವಿನಂ. ಅಂದರೆ ತತ್ವಜ್ಞಾನ ಆದವನು ನಾನೇ ಬ್ರಹ್ಮವು ಇಂತೆಂಬ ಬ್ರಹ್ಮವಿದ್ಯೆಯಿಂದ ಯಾವ ಪದದಲ್ಲಿ ಸರ್ವಕಾಮಗಳು ಪರ್ಯವಸಾನವಾಗುವವು ಮತ್ತು ಯಾವ ಪದವನ್ನು ಯಜ್ಞಾದಿ ಕರ್ಮಗಳಂ ಮಾಡುತ್ತಾ ಪುರುಷನೂ ಕೂಡ ಹೊಂದಲರಿಯನೋ, ಇನ್ನೂ ವಿವೇಕಿಯಲ್ಲದ ತಪಸ್ವಿಯೂ ಕೂಡ ಪಡೆಯಲಾರನೋ ಆ ಪದವಂ ಪಡೆಯುವನೆಂದು ಹೇಳುವ ಈ ಶ್ರುತಿವಾಕ್ಯವನ್ನು ಪೂರ್ಣವಾಗಿ ವಿಚಾರಿಸಬೇಕು. ಬ್ರಹ್ಮ ವಿದ್ಯಾಧಿಕಾರಿಗಳು ಕ್ರತೋಪಾಸ್ತಿ ಅಕ್ರತೋಪಾಸ್ತಿ ಎಂದು ಎರಡು ಬಗೆಯವರಾಗಿರುವರು. ಅವರಲ್ಲಿ ಯಾವ ಪುರುಷನೂ ಉಪಾಸ್ಯ ದೇವತೆಯ ಸಾಕ್ಷಾತ್ಕಾರದವರೆಗೆ ಉಪಾಸನೆಯನ್ನು ಮಾಡಿ
ಇವೆರಡೂ ತತ್ವಜ್ಞಾನಕ್ಕಿಂತ ಪೂರ್ವದಲ್ಲಿಯೇ ದೃಢವಾಗಿರುವವು. ಆದ್ದರಿಂದ ತತ್ವಜ್ಞಾನದ ಬಳಿಕ ಕೃತೋಪಾಸಕರಿಗೆ ಜೀವನ್ಮುಕ್ತಿಯು ತಾನಾಗಿಯೇ ಸಿದ್ಧವಾಗುವುದು. ಇನ್ನು ಎರಡನೆಯದು, ತತ್ವಜ್ಞಾನಕ್ಕಿಂತ ಪೂರ್ವದಲ್ಲಿ ಯಾವ ಪುರುಷನು ಯಾವ ಉಪಾಸನೆಯನ್ನು ಮಾಡಿಲ್ಲವೋ ಅವನು ಅಕೃತೋಪಾಸ್ತಿ ಎನಿಸಿಕೊಳ್ಳುವನು. ಇಂತಹ ಅಕೃತೋಪಾಸ್ತಿಗಳು ಈಗಿನ ಕಾಲದಲ್ಲಿ, ಅಂದರೆ ಈಗಿನ ಮುಮುಕ್ಷುಗಳಲ್ಲಿ ವಿಶೇಷವಾಗಿರುವವು. ಇವರು ಉತ್ಸುಕತೆಯಿಂದ ಶೀಘ್ರವೇ ಶಾಸ್ತ್ರ ಶ್ರವಣ ಶಾಸ್ತ್ರಾಧ್ಯಯನ ವಿದ್ಯೆಯಲ್ಲಿ ಪ್ರವರ್ತಿಸುವರು ಮತ್ತು ಆ ಸಂಪ್ರಜ್ಞಾನ ಸಮಾಧಿ ಎಂಬ ಯೋಗವಿಲ್ಲದೆ ಚೇತನ ಜಡ ವಸ್ತುಗಳ ವಿವೇಕ ಮಾತ್ರದಿಂದ ತಾತ್ಕಾಲಿಕ ಮನೋನಾಶ ವಾಸನಾಕ್ಷಯವನ್ನು ಸಂಪಾದಿಸಿಕೊಂಡು ಶಮೇಧಮಾದಿ ಸಿದ್ಧಿಯಿಂದ ಶ್ರವಣ ಮನನ ನಿಧಿಧ್ಯಾಸವಂ ಸಂಪಾದಿಸುವರು. ದೃಢವಾಗಿ ಸಂಪಾದಿಸಲ್ಪಟ್ಟ ಆ ಶ್ರವಣಾದಿಗಳಿಂದ ಸರ್ವ ಬಂಧನಾಶಕವಾದ ತತ್ವಜ್ಞಾನ ಹುಟ್ಟುವುದು. ಅದರಿಂದ ಅವಿದ್ಯಾಗ್ರಂಥಿ, ಹೃದಯ ಗ್ರಂಥಿ, ಸಂಶಯ ಕರ್ಮ, ಆ ಸರ್ವ ಕಾಮತ್ವ, ಮೃತ್ಯು, ಜನ್ಮ, ಸರ್ವತ್ವ ಇತ್ಯಾದಿ ಸಮಸ್ತ ಬಂಧುಗಳು ನಿರ್ವೃತ್ತಿಯಾಗುವುದಾದ್ದರಿಂದ ಸರ್ವರು ಆದಷ್ಟು ಬೇಗ ಪ್ರಯತ್ನ ಮಾಡಿ ಶ್ರೀ ಗುರು ಸನ್ನಿಧಿಯಲ್ಲಿಯೇ ಸದಾ ಸತ್ಯಾಸ್ತ್ರ ಶ್ರವಣಾದಿಗಳಿಂದ ಕಾಲ ಕಳೆಯುತ್ತಾ ಪ್ರಗತಿ ಪಡೆದು ಕೈವಲ್ಯ ಸಾಮ್ರಾಜ್ಯ ಸಂಪಾದಿಸಿದರೆಂದು ನಿಮ್ಮೆಲ್ಲರಿಗೂ ಆಗ್ರಹದಿಂದ ಹೇಳಿ ನನ್ನ ಉಪನ್ಯಾಸ ಸಮಾಪ್ತಿಗೊಳಿಸುವೆನು ಎಂದು ಶ್ರೀ ಚಿನ್ನಯ್ಯ ಸ್ವಾಮಿಗಳು ತಮ್ಮ ಪ್ರವಚನವನ್ನು ಮುಕ್ತಾಯಗೊಳಿಸಿದರು. ನಂತರ ಶ್ರೀ ಅದೃಶ್ಯ ಶಿವಯೋಗಿಗಳವರು ಶ್ರೀ ಪಾಟೀಲ್ ಬಸವಣ್ಣಪ್ಪಗೌಡರಿಗೆ ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನು ಹೇಳಲು ತಿಳಿಸಿದಾಗ, ಮಹಾಶಯರೇ, ಈ ಸಭೆಯಲ್ಲಿ ಭಾಷಣ ಮಾಡಲು ಸ್ವಾಮಿಗಳು ನನಗೂ ಆಜ್ಞಾಪಿಸಿದರಿಂದ ನಾನು ತಿಳಿದಷ್ಟು ಹೇಳುವೆನು. ಮೊದಲು ಮನುಷ್ಯನೆಂದರೆ ಯಾರು? ಇದನ್ನು ಪೂರಾ ತಿಳಿಯಬೇಕಲ್ಲವೇ? ಯೋಗ ವಾಸಿಷ್ಠದಲ್ಲಿ ಯೇಷಾಂ ಗುಣೇಷ್ಟ ಸಂತೋಷೋ ರಾಗೋ ಯೇಷಾಂ ಶ್ರುತಿಂ ಪ್ರತಿ ಸತ್ಯವೆಸ ನೀನೋಯೋ ಚಚ್ಚ ತೆನರಾಂ ಪಶ್ಯವೋ ಪರೆ. ಅಂದರೆ ಯಾವನು ಶಮದಮಾದಿ ಗುಣಗಳಲ್ಲಿ ಪ್ರೀತಿಯುಳ್ಳವನು ಮತ್ತು ಅವುಗಳನ್ನು ಹೆಚ್ಚಾಗಿ ಬೆಳೆಸಲೆತ್ನಿಸುವ ಇಚ್ಛೆಯುಳ್ಳವನು, ಸದಾ ಶಾಸ್ತ್ರ ಅಧ್ಯಯನದಲ್ಲಿ ಆಸಕ್ತಿ ಉಳ್ಳವನು, ಹಾಗೆ ಸತ್ಯವಾದ ಆಚಾರದಲ್ಲಿ ವ್ಯಸನವುಳ್ಳವನು, ಅವನೇ ನಿಜವಾದ ಮನುಷ್ಯನನ್ನು ತಿಳಿಯಬೇಕು ಎಂದು ಹೇಳಲ್ಪಟ್ಟಿದೆ. ಅಂದ ಮೇಲೆ ನೋಡಿರಿ, ಈ ವಾಕ್ಯಾರ್ಥದ ನಿರ್ಣಯ ಮೇಲಿಂದ ನಾವು ಮನುಷ್ಯರೊಳಗೆ ಇದ್ದೇವೆಯೋ ಇಲ್ಲವೋ ಎಂಬುದರ ನಿರ್ಣಯ ನಮಗೆ ತನ್ನಿಂದ ತಾನೇ ಗೊತ್ತಾಗುತ್ತದೆ ಅಲ್ಲವೇ? ಆಕಾರ ಮಾನದಿಂದ ನಾವೆಲ್ಲರೂ ಮನುಷ್ಯರೇ ಇದ್ದೇವೆ, ಇದು ನಿಜ. ಆದರೆ ಮನುಷ್ಯನಲ್ಲಿರಬೇಕಾದ ಗುಣವುಳ್ಳವನೇ ಮನುಷ್ಯನಲ್ಲದೆ ಆ ಗುಣಗಳಿಲ್ಲದಂಥವನು ಮನುಷ್ಯನಲ್ಲ. ಅದು ಮನುಷ್ಯರೂಪೀನ ಪಶುವೇ ಎಂದು ತಿಳಿಯಬೇಕೆಂದು ಪಂಡಿತರ ನಿರ್ಣಯ. ಮನುಷ್ಯತನದಲ್ಲಿದ್ದ ಗುಣ ಪ್ರಬಂಧವುಳ್ಳವನಿಗೆ ಮೋಕ್ಷವೆಂಬ ಮಾತು ಗೊತ್ತಾಗುವುದು ಮತ್ತು ಅದನ್ನು ಹೇಗೆ ಸಾಧಿಸಬೇಕು ಎಂದು ತಿಳಿದು ಸದ್ಗುರುಗಳ ಆಶ್ರಯ ಪಡೆದು ಅವರ ಉಪದೇಶದಂತೆ ಆಚರಿಸುತ್ತಾ ಹೋಗಿ ಕಾಣುವುದನ್ನು ಕಂಡು ಕೃತಾರ್ಥನಾಗುವನು. ಬೀಜ ವೃಕ್ಷದಂತೆ ನೀನೆಪ್ಪೆಯ ನಿರಾಕಾರವೇ ಮೂರ್ತಿಯಾಗಿ, ಮೂರ್ತಿಯೇ ನಿರಾಕಾರವಾಗಿ, ಇವೆಲ್ಲವನ ಗತಿಗಳೆದು ಬಯಲಾಗಿಪ್ಪೆನೆಯ ಎನ್ನ ಕಪಿಲ ಮಲ್ಲಿಕಾರ್ಜುನ ದೇವಯ್ಯ. ಹೀಗೆಂದು ಸಿದ್ದರಾಮ ಶಿವಯೋಗಿಗಳ ವಚನ ಘಂಟಾಘೋಷವಾಗಿ ಸಾರುತ್ತಿರಲು ಇಂತಹ ಮಾರ್ಮಿಕ ವಿಷಯದ ರಹಸ್ಯವನ್ನು ತಿಳಿದು ಅದರಲ್ಲಿಯೇ ತಾಧ್ಯಾತ್ಮತೆ ಪಡೆಯದೆ ಮುಕ್ತಿಯು ಸುಲಭವೇ? ನರನು ಗುರು ಸೇವೆ ಮಾಡಲಿಕ್ಕೆ ಬೇಕು, ಸದಾಚಾರದಿಂದ ನಡೆಯಲೇಬೇಕು. ಹಾಗಿಲ್ಲದೆ ಮನ ಬಂದಂತೆ ನಡೆಯುತ್ತಾ ಬರಿಯ ಶಾಸ್ತ್ರಗಳನ್ನು ಓದಿದರೆ ಏನಾಗುವುದು? ಮಾನವನಿಗೆ ಮುಮುಕ್ಷತ್ವ ಅವಶ್ಯ ಬೇಕು. ಚಿತ್ತನದಿ ನಾಮೋ ಭಯತೋ ವಾಹಿನಿ ವಹಿತಿ ಕಲ್ಯಾಣಾಯ ವಹಿತಿ ಪಾಪಾಯ ಚ. ಅಂದರೆ ಗಂಗಾ ಯಮುನಾ ನದಿಗಳು ಇಳುಕಲ ಭೂಮಿಯ ಕಡೆಗೆ ಸಾಗುತ್ತಾ ಸಮುದ್ರದಲ್ಲಿ ಹೋಗಿ ಪರ್ಯವಸನಂ ಹೊಂದುವಂತೆ ಚಿತ್ತವೆಂಬ ನದಿಯು ವಿವೇಕ ರೂಪವಾದ ನಿಮ್ಮ ಭೂಮಿಯೋಳ್ನ
ಕಾಲದಲ್ಲಿ ಪರ್ಯವಸಾನವಂ ಹೊಂದುವುದು. ಇದು ಕಲ್ಯಾಣಮಹ ಎನಿಸಿಕೊಳ್ಳುವುದು ಮತ್ತು ಅದೇ ಚಿತ್ತವೆಂಬ ನದಿಯು ಅವಿವೇಕ ರೂಪವಾದ ತಗ್ಗು ಭೂಮಿಯೊಳ್ ನಡೆದು ಸಂಸಾರದಲ್ಲಿ ಪರ್ಯವಸಾನವಂ ಹೊಂದುವು. ಅದು ಪಾಪವಹ ಎನ್ನಿಸಿಕೊಳ್ಳುವುದು. ಈ ರೀತಿಯಾಗಿ ಆ ಚಿತ್ತೆಂಬ ನದಿಯು ಎರಡು ಕಡೆಗೂ ಹರಿಯುತ್ತಿರುವುದನ್ನು, ಆದ್ದರಿಂದ ಅಧಿಕಾರಿಯು ಆ ಚಿತ್ತೆಂಬ ನದಿಯನ್ನು ಪುರುಷ ಪ್ರಯತ್ನದಿಂದ ಶಿವಮಾರ್ಗದೋಳು ಹರಿಯುವಂತೆ ಮಾಡಿ ಕೈವಲ್ಯವೆಂಬ ಫಲದಲ್ಲಿ ಪರ್ಯವಸಾನ ಹೊಂದಿಸಿದರೆ ತಾನು ಮಾನವ ಜನ್ಮಕ್ಕೆ ಹುಟ್ಟಿ ಬಂದದ್ದು ಸಾರ್ಥಕವಾದಂತಾಗುವುದು. ಅದಕ್ಕೆ ಯಾವತ್ತೂ ಸಭ್ಯಗ್ರಸ್ತರೇ ಈಗ ಈ ಹೇಳುತ್ತಿರುವ ವಿಷಯದಲ್ಲಿ ಪೂರ್ಣ ಜಾಗೃತವಾಗಿ ಪ್ರಯತ್ನಪೂರ್ವಕವಾಗಿ ಪಾರಮಾರ್ಥದತ್ತ ಸಾಗಿರಿ. ಈ ಸಂಸಾರ ನಿಸ್ಸಾರವೆಂದರೆ ಈ ಹಾಳು ಸಂಸಾರವನ್ನೇ ನೆಚ್ಚಿ ಹಾಳಾಗಿ ಹೋಗಬೇಡಿರಿ. ನಾವು ಈ ಕಡೆಯಿಂದ ತತ್ತಿಗಳನ್ನಿಡುತ್ತಾ ಹೋಗಿ ಆ ಕಡೆಯಿಂದ ತಿರುಗಿ ಆ ತತ್ತಿಗಳನ್ನೇ ಹೇಗೆ ನುಂಗುತ್ತಾ ಬರುವುದು, ಅದರಂತೆಯೇ ಈ ನೀಚ ಸಂಸಾರವೆಂಬ ದೊಡ್ಡ ಹಾವು ಮಾನವನೇ ಆದಿಗಾಗಿ ಅದರಂತೆಯೇ ಈ ನೀಚ ಸಕಲ ಪ್ರಾಣಿ ಕೋಟಿಗಳನ್ನೆಲ್ಲ ಈ ಕಡೆಯಿಂದ ಜನನಕ್ಕೆಡೆ ಮಾಡುತ್ತಾ ಆ ಕಡೆಯಿಂದ ಕಾಲರೂಪವಾಗಿ ಹಾಳು ಮಾಡುತ್ತಾ ಬಂದು ಹೀಗೆ ಜನನ ಮರಣವೆಂಬ ಸಂಕಟ ಜಾಲದಲ್ಲಿ ಸಿಲುಕಿಸಿ ಘಾಸಿಸುತ್ತದೆ. ಆದ್ದರಿಂದ ಇದರ ಮೇಲಿನ ಮೋಹವನ್ನೇ ಕಿತ್ತು ಬಿಸಾಡಿ ಸತ್ಪುರುಷರ ಸಹವಾಸದಲ್ಲಿ ಕಾಲಹರಣ ಮಾಡಿರಿ. ಸತ್ಪುರುಷರು ಯಾರೆಂದರೆ ಲೋಭ ಮೋಹ ರೋಷ ಯಸ್ಯ ತನು ತಾನು ದೀನಂ ಭವೇತ್ ಯಥಾ ಶಾಸ್ತ್ರಂ ವಿರತಿ ಸ್ವಕರ್ಮಸು ಸಜ್ಜನಂ. ಅಂದರೆ ಯಾರ ಸಂಘದಿಂದ ಲೋಭ ಮೋಹ ಕ್ರೋಧ ಪ್ರತಿದಿನ ಕ್ಷೀಣವಾಗುವವೋ ಮತ್ತು ಯಾರು ಶಾಸ್ತ್ರಾನುಸಾರ ತಮ್ಮ ಕರ್ಮಗಳ ವ್ಯವಹಾರದಲ್ಲಿ ತೊಡಗಿರುವರೋ ಅವರೇ ಸತ್ಪುರುಷರೆಂದು ಹೇಳುವ ವಾಸಿಷ್ಠ ಗ್ರಂಥದ ವಾಕ್ಯದಂತೆ ಅಂಥವರ ಸಂಘವನ್ನೇ ಮಾಡಿರಿ. ಅಂದರೆ ನಿಮ್ಮ ಪಾಪವು ನಷ್ಟವಾಗುವುದು ಮತ್ತು ಪಾರಮಾರ್ಥದ ಇಚ್ಛೆಯು ಹುಟ್ಟಿ ಸದ್ಗುರುಗಳನ್ನು ಶ್ರಯಿಸುವಿರಿ. ಆ ಗುರುಗಳಿಂದ ನಿಮಗೆ ತತ್ವಜ್ಞಾನ ಪ್ರಾಪ್ತವಾಗಿ ಅವರಿಂದ ನಿಮ್ಮ ಅಜ್ಞಾನ ನಷ್ಟವಾಗಿ ನೀವು ತಪ್ಪದೇ ಮುಕ್ತರಾಗುವಿರಿ. ಕಾರಣ ಎಲ್ಲರೂ ಇದರಂತೆ ನಡೆದು ಕೃತಾರ್ಥರಾಗಿರೆಂದು ಹೇಳಿ ಈ ನನ್ನ ಭಾಷಣ ಸಮಾಪ್ತಿಗೊಳಿಸುವೆನು ಎಂದು ಹೇಳಿದರು. ಶ್ರೀ ಅದರ್ಶ ಶಿವಯೋಗಿಗಳು ಇನ್ನೂ ಎಲ್ಲರೂ ಶ್ರೀ ರಾಮಲಿಂಗ ದೇವರ ಸನ್ನಿಧಿಗೆ ಹೋಗಬೇಕು, ಅಲ್ಲಿ ಕುಂಭ ಸ್ಥಾಪನೆಯಾಗಬೇಕು ಎಂದು ಹೇಳಲು ಅದಕ್ಕೆ ಎಲ್ಲರೂ ಒಪ್ಪಿ ಹೊರಡಲು ಅನುವಾದರು. ಅದೇ ಸಮಯಕ್ಕೆ ಹುಬ್ಬಳ್ಳಿಯ ನದಿಗೆ ಸಂಕ್ರಮಣದ ಜಾತ್ರೆಗೆ ಹೋದ ಹುಣಸಿಕಟ್ಟಿ ತುರುಮರಿ ಜನರು ಅಲ್ಲಿಗೆ ಬಂದು ನಾವು ಹಸಿದಿದ್ದೇವೆ, ನಮಗೂ ಊಟಕ್ಕೆ ನೀಡಬೇಕೆಂದರು. ಆಗ ದತ್ತವಾಡ ಮಾತೋಶ್ರೀ ಗೌರಮ್ಮನವರು ಊಟಕ್ಕೆ ಬಂದವರೆಲ್ಲರಿಗೂ ಎಲೆ ಹಾಕಿರಿ, ನಾನು ಪ್ರಸಾದ ತೆಗೆದುಕೊಳ್ಳುತ್ತೇನೆ, ನೀಡುವವರು ನೀಡಲು ಪ್ರಾರಂಭಿಸಿರಿ ಎಂದು ಹೇಳಲು ಈರನಗೌಡರು ತಮ್ಮ ಕೈಯಲ್ಲಿ ಸಾಕಷ್ಟು ಹುಡುಗರನ್ನು ಕರೆದುಕೊಂಡು ಜನರಿಗೆಲ್ಲ ಎಲೆ ಹಾಕಿದರು. ಅವನವರು ಮಾದೇಲಿ ತೆಗೆದು ಕೊಡುತ್ತಿದ್ದರು. ಗಂಗಕ್ಕನವರು ಹಾಲು ತುಪ್ಪ ಕಾಯಿಪಲ್ಯ ಕೊಡುತ್ತಿದ್ದರು. ಅವರು ಕೊಟ್ಟಂತೆ ಗೌಡರು ಸಹಕಾರಿಗಳಿಗೂ ಎಲ್ಲರಿಗೂ ಊಟಕ್ಕೆ ನೀಡಿ ಪ್ರಸಾದ ಸ್ವೀಕರಿಸಲು ಅಪ್ಪಣೆ ಮಾಡಿದರು. ಕೂಡಲೇ ಪಂಕ್ತಿಗೆ ಕುಳಿತ 100 ಜನರು ಮನದನಿ ಊಟ ಮಾಡಿ ತೃಪ್ತರಾದರು. ಮತ್ತೆ 200 ಜನರು ಬಂದು ನಮಗೂ ಊಟಕ್ಕೆ ಕೊಡಿರೆಂದು ಗೌರಮ್ಮನವರು ಅವರಿಗೂ ಎಲೆ ಹಾಕಿಸಿ ಯಥೇಚ್ಛೆ ಊಟ ಮಾಡಿಸಿ ತೃಪ್ತಪಡಿಸಿದರು. ಹೀಗೆ ಬಂದ ಜನರಿಗೆಲ್ಲ ಅಮ್ಮನವರು ಊಟ ಮಾಡಿಸಿ ತೃಪ್ತಪಡಿಸಿದರು. ಇದನ್ನು ನೋಡಿ ಗೌರಮ್ಮನವರು ಅನ್ನಪೂರ್ಣಾದೇವಿಯೇ ಇರುವರು, ಅನ್ನದ ಕೊರತೆಯೇ ಇಲ್ಲ ಎಂದು ಎಲ್ಲರೂ ಆಶ್ಚರ್ಯಚಕಿತರಾದರು. ಸಾಯಂಕಾಲ ಮತ್ತೆ ಬರುವುದಾಗಿ ಹೇಳಿ ಶ್ರೀ ಚಿನ್ನಯ್ಯ ಸ್ವಾಮಿಗಳವರು ಚಿಕ್ಕೋಡಿಗೆ ಪ್ರಯಾಣ ಬೆಳೆಸಿದರು. ಮುಂದೆ ಶ್ರೀ ರಾಮಲಿಂಗೇಶ್ವರ ಗುಡಿಯಲ್ಲಿ ಬೆಳತನಕ ಭಜನೆ ನಡೆಯಿತು. ಸುತ್ತಲಿನ ಜನರು ಅಂದರೆ ಹುಣಸಿಕಟ್ಟಿ, ಹೊಸೂರು, ಹುಬ್ಬಳ್ಳಿ ಗ್ರಾಮಗಳಿಂದ ಭಜನೆಗಳು ಬಂದಿದ್ದವು. ಅಲ್ಲಿಗೆ ಬೇರೆ ಬೇರೆ ಗ್ರಾಮಗಳಿಂದ ಬಂದ ಭಕ್ತರು ಈ ಭಜನೆಯಲ್ಲಿ ಭಾಗವಹಿಸಿದ್ದರು. ಈ ಕುಂಭಮೇಳ ಸಪ್ತಾಹ ನಡೆದು 2 ದಿನ ಗತಿಸಿದವು. ಅಂದು ಸಂಜೆಗೆ ಮಹಾತ್ಮರಾದ ಶ್ರೀ ಚಿನ್ನಯ್ಯ ಸ್ವಾಮಿಗಳು, ಚಿಕ್ಕೋಡಿ ದತ್ತವಾಡದ ಪಾಟೀಲರು ಬಂದರು. ಶ್ರೀ ಅದರ್ಶ ಶಿವಯೋಗಿಗಳು ಮಾತೋಶ್ರೀ ಗೌರಮ್ಮನವರಿಗೂ ಅವ್ವ ಗಂಗಾಂಬಿಕೆಯವರಿಗೂ ಶ್ರೀ ಬಸನಗೌಡ ಮಹಾರಾಜರಿಗೂ ಗೌರಮ್ಮನವರಿಗೂ ಆನಂದವಾಯಿತು.
ಅವರನ್ನು ಸ್ವಾಗತಿಸಿ ಅವರಿಗೆ ಫಲಹಾರ ಕೊಟ್ಟು ಸತ್ಕರಿಸಿದರು. ಅವರಿಗೆ ಸಿದ್ಧಪಡಿಸಿದ ಆಸನಗಳ ಮೇಲೆ ಕುಳಿತರು ಮತ್ತು ಕಾದರವಳ್ಳಿಯಲ್ಲಿ ನಡೆದ ಈ ಕುಂಭಮೇಳ ಯಾತ್ರಾ ಮಹೋತ್ಸವ ಒಳ್ಳೆ ಸಡಗರದಿಂದ ಸಾಗಿದ್ದ ವಿಷಯ ಕುರಿತು ಮಾತನಾಡುತ್ತಾ ಕುಳಿತದ ಮಹಾತ್ಮರಾದ ಶ್ರೀ ಅದೃಶ್ಯ ಶಿವಯೋಗಿಗಳ ಕೃಪಾ ಆಶೀರ್ವಾದದಿಂದ ಈ ಉತ್ಸವವು ಅತ್ಯಂತ ಶಿಸ್ತಿನಿಂದಲೂ ಶಾಂತಿಯುತವಾಗಿಯೂ ಉತ್ಸಾಹಭರಿತವಾದ ಜನಜಂಗುಳಿಯ ಚಟುವಟಿಕೆಗಳಿಂದ ಸಾಂಗವಾಗಿ ಸಾಗಿದ ಈ ಕಾರ್ಯಕ್ರಮವನ್ನು ಕಂಡು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಆಮೇಲೆ ಮಾತೋಶ್ರೀ ಗೌರಾಂಬ ತಾಯಿಯವರು ಚಿಕ್ಕೋಡಿಯ ಸ್ವಾಮಿಗಳಿಗೆ ಈ ಹೊತ್ತು ನಿಮ್ಮ ಉಪನ್ಯಾಸ ನಡೆಯಬೇಕೆಂದು ಆಜ್ಞಾಪಿಸಿದರು. ಅದಕ್ಕೆ ಸ್ವಾಮಿಗಳು ಸಮ್ಮತಿಸಿದರು. ಆದರೆ ಮೊದಲು ಶ್ರೀ ಅದೃಶ್ಯ ಶಿವಯೋಗಿಗಳು ಮಾತನಾಡಲಿ, ನಂತರ ನಾವು ಹೇಳುವೆವು ಎಂದರು. ಅದರಂತೆ ಶ್ರೀ ಅದೃಶ್ಯ ಶಿವಯೋಗಿಗಳು ಒಪ್ಪಿ ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಿದರು. ಭಜನೆ ಸಮಾಪ್ತಿ ಮಾಡಿದರು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನೀವೆಲ್ಲರೂ ಬಹು ಜಾಗೃತರಾಗಿರಬೇಕು. ಹಿತಾಹಿತಗಳನ್ನು ವಿಚಾರಿಸುವಂತಹ ಬುದ್ಧಿಶಕ್ತಿಯನ್ನು ಆ ಪರಮಾತ್ಮನು ಈ ಜನ್ಮಕ್ಕೆ ಕೊಟ್ಟಿದ್ದಾನೆ. ಇಂತಹ ಬುದ್ಧಿಶಕ್ತಿ ಇದ್ದರೂ ಆ ಪರಮಾತ್ಮನು ನಮ್ಮನ್ನು ಕೃಪಾದೃಷ್ಟಿಯಿಂದ ನೋಡುತ್ತಾನೆ ಎಂಬುದರ ಅರಿವೇ ಇಲ್ಲ. ಹೆಂಡಿರು ಮಕ್ಕಳು, ಮನೆ ಹೊಲ, ಬದುಕು, ಬಾಳುವೆ ಎಂಬ ಈ ಕ್ಷುದ್ರವಾದ ಸಂಸಾರವನ್ನೇ ಘನ ಸುಖ ಸಾಗರವೆಂದು ತಿಳಿದು ಇದರಲ್ಲಿಯೇ ಮಗ್ನರಾಗಿ ಮಿತಿಯಿಲ್ಲದೆ ಕ್ಷಣಿಕ ಸುಖಕ್ಕಾಗಿ ಪ್ರಯತ್ನಿಸುತ್ತಿರುವೆರೆಂಬುದನ್ನು ನಾವು ಮನಗಂಡು ವ್ಯಥೆಪಡುತ್ತಿದ್ದೆವು. ಈ ಮಾನವರ ಉದ್ಧಾರಕ್ಕಾಗಿಯೇ ಮಹಾತ್ಮರು ಶಾಸ್ತ್ರ ಪುರಾಣಗಳನ್ನು ರಚಿಸಿದ್ದಾರೆ. ಮತ್ತೆ ಕೆಲವರು ಇನ್ನೂ ಬರೆಯುತ್ತಲೇ ಇದ್ದಾರೆ. ಅವುಗಳನ್ನು ಕಣ್ತೆರೆದು ನೋಡಬಾರದೆ? ಮಹಾತ್ಮರು ಹೇಳಿದ ಸದಾಚಾರದಿಂದ ನಡೆಯಬೇಕೆಂಬ ಅರಿವು ಜನರಲ್ಲಿಲ್ಲ. ಆ ಮಹಾತ್ಮರು ಬಹಳ ಕೃಪೆಯುಳ್ಳವರು. ಮಾನವರ ಕಲ್ಯಾಣಕ್ಕಾಗಿ ಮೇಲಿಂದ ಮೇಲೆ ಜನ್ಮ ತಾಳಿ ಮಾನವರಿಗೆ ಉಪದೇಶ ಮಾಡುತ್ತಲೇ ಇದ್ದಾರೆ. ಮಹಾತ್ಮರ ಹಿತನುಡಿಗಳನ್ನು ಲಕ್ಷ್ಯಗೊಟ್ಟು ಕೇಳಿ ತಿಳಿದುಕೊಳ್ಳದಿದ್ದರೆ ಪ್ರಯೋಜನವೇನು? ನಮ್ಮ ಮೂರ್ಖತನದಿಂದ ನಾವು ಎಂತಹ ಹೀನ ಸ್ಥಿತಿಗೆ ಬಂದಿದ್ದೇವೆ ಎಂಬುದನ್ನು ನೀವೇ ವಿಚಾರಿಸಿ. ಈ ಸಂಸಾರವೂ ದುಃಖಮಯವೂ ನಿಸ್ಸಾರವೂ ಅಧೋಗತಿಗೆ ಅಟ್ಟುವಂಥದ್ದೂ ಆಗಿದೆ ಎಂದು ಮಹಾತ್ಮರು ಹೇಳುತ್ತಲೇ ಇದ್ದಾರೆ. ಆ ಕಡೆಗೆ ಲಕ್ಷ್ಯ ಕೊಡದೆ ದೀಪದ ಹುಳು ದೀಪಕ್ಕೆ ಮುದ್ದು ಕೊಡಲು ಹೋದಾಗ ಸುಟ್ಟುಕೊಂಡು ಸಾಯುವಂತೆ ಈ ಮಾನವರು ಪ್ರಪಂಚವನ್ನು ಮೋಹಿಸಿ ಮುದ್ದು ಕೊಟ್ಟು ನರಕಕ್ಕೆ ಹೋಗಿ ನರಕಯಾತನೆಯೇ ಪಟ್ಟು ಸಾಯುತ್ತಿರುವರು. ಅನೇಕ ಕಷ್ಟಕರವಾದ ದುಃಖ ಕೊಡುವ ಯೋನಿಗಳಲ್ಲಿ ಹುಟ್ಟಿ ಅನೇಕ ನರಕ ಯಾತನೆಗಳನ್ನು ಪಡೆದು ಹೀನ ಜನ್ಮಗಳನ್ನು ಪಡೆದು ಅಧೋಗತಿಗೆ ಹೋಗುವರು. ನಿಜವಾದ ಸುಖ ಸತ್ಪುರುಷರಲ್ಲಿದೆ. ಮಿಕ್ಕವರಿಗೆ ಆ ನಿತ್ಯ ಸುಖ ಲಭಿಸದು. ವ್ಯಾಪಾರಂ ಸಕಲಂ ತ್ಯಕ್ವಾ ಪೂಜಯಧ್ವಂ ಸದಾಶಿವಂ ನಿಕಟ ಏವ ದೃಶ್ಯಂತೆ ಕೃತಾಂತಿ ನಗರಧರ್ಮಾಂ. ಅಂದರೆ, ಎಲ್ಲೋ ಮನುಷ್ಯನೇ, ಎಲ್ಲ ವ್ಯಾಪಾರಗಳನ್ನು ಬಿಟ್ಟು ಸದಾಶಿವನನ್ನು ಪೂಜಿಸು. ಇಲ್ಲದಿದ್ದರೆ ಯಮನ ಪಟ್ಟಣವನ್ನೇ ಸೇರುವಿ. ಅಲ್ಲಿ ಯಮಯಾತನೆಗಳಿಗೆ ಗುರಿಯಾಗಿ ನರಕ ಕುಂಡಗಳಲ್ಲಿ ಬಿದ್ದು ಆ ಯಮದೂತರು ಬಾಧಿಸತಕ್ಕ ಅನೇಕ ಬಾಧೆಗಳಿಗೆ ಗುರಿಯಾಗಿ ಮಿತಿಮೀರಿದ ಸಂಕಟವನ್ನು ಪಡೆಯುವಿರಿ. ಇದು ನಿಶ್ಚಯದ ಮಾತು. ಇವರು ಏನೋ ಹೇಳುತ್ತಿರುವರು, ಅದನ್ನೆಲ್ಲ ಕಂಡವರಾರು, ಅನುಭವಿಸಿದವರಾರು. ಇದೆಲ್ಲ ಸುಳ್ಳು ಎಂದು ತಿಳಿಯಬೇಡಿರಿ. ಇದರ ಬಗ್ಗೆ ಅಲಕ್ಷ್ಯ ಮಾಡಿದರೆ ನಾವೇನು ಮಾಡಬೇಕು? ನಿಮಗೆ ಹಿತವಾಗುವ ಕೋರಿಕೆಯನ್ನೇ ನಾವು ಹಾರೈಸುತ್ತೇವೆ. ಜೀವನು ಜಾಗೃತ ಸ್ವಪ್ನಾವಸ್ಥೆಗಳಿಂದ ಸುತ್ತಲ್ಪಟ್ಟವನಾಗಿ ಮೇಲೆಯೂ ಕೆಳಗೂ ಜೇಡರ ಹುಳುವು ತನ್ನ ನೇಯ್ಗೆಯ ಸುತ್ತಿನಲ್ಲಿ ತಾನೇ ತಿರುಗುವಂತೆ ತನ್ನ ಮರಣಾತ್ಮಕ ಸಂಸಾರದಲ್ಲಿ ತಿರುಗುತ್ತಿರುವನು. ಸಂಸಾರಿಯು ಪರತಂತ್ರನಾಗಿ ರಾಗ ಲೋಭ ಮೋಹಾದಿ ದೋಷಗಳಿಂದ ಕೂಡಿರುವನು. ಆದ್ದರಿಂದ ಪುಣ್ಯ ಪಾಪಗಳೆಂಬ ಕರ್ಮವನ್ನು ಮಾಡಹತ್ತಿರುವನು. ಈ ದೇಹವು ಎಲ್ಲರಿಗೂ ಬಹು ಸುಖರೂಪವಾಗಿ ಭಾಸವಾಗುತ್ತಿರುವುದು. ಇದು ಸ್ಥೂಲತ್ವವು ವ್ಯಾಧಿಗಳಿಂದಾಗರವು ಹಸಿವು ತ್ರಷೆಗಳಿಂದ ಕೊರಗುವಂತಹದು.
ಭಯ, ನಿದ್ರೆ, ಮೋಹ, ದುಃಖ, ಮದ ಇವುಗಳಿಗೆ ಆಗರವೂ ಆಗಿರುವುದರಿಂದ ನಿಮಗೆ ಪರಮಶಾಂತಿ ಹೇಗೆ ದೊರಕಿತು? ಹುಚ್ಚರಿರ, ನೆರೆ ನೋಡಿರಿ. ದೇವರು ಈ ಜನ್ಮಕ್ಕೆ ಕೊಟ್ಟ ಸದ್ಬುದ್ಧಿಯಿಂದ ಸಾರಾಸಾರ ವಿಚಾರ ಮಾಡಿರಿ. ಸಂಸಾರ ಸಂಸಾರ ಎಂದು ಸಂಸಾರಕ್ಕೆ ಮೋಹಗೊಂಡು ಈ ಶರೀರ ಅದಕ್ಕೆಯೇ ಅರ್ಪಿಸಿ ವ್ಯರ್ಥ ಸಾಯಬೇಡಿರಿ. ಕುಟುಂಬ ಚಿಂತಾ ಕುಲಿತಸ್ಯ ಪುಂಸ ಶ್ರುತಂ ಚ ಶೀಲಂ ಚ ಗುಣಾಶ್ಚ ಸರ್ವೇ ಅಪಕ್ವಕುಂಭೆ ನಿಹಿತ ಇವಾಫಂ ಸ್ರವಂತಿ ದೇಹೇನ ಸಮಂ ವಿನಾಶಂ. ಅಂದರೆ ಕುಟುಂಬ ವಿಷಯ ಚಿಂತನೆಯಿಂದ ತಳಮಳಗೊಂಡ ಮನುಷ್ಯನಿಗೆ ಶಾಸ್ತ್ರಗಳು, ಶರಣರ ಸಚ್ಚರಿತ್ರೆಗಳು, ಸಮಸ್ತ ಗುಣಗಳು ಹಸಿಯ ಗಡಿಗೆಯಲ್ಲಿ ಇರಿಸಲ್ಪಟ್ಟು ನೀರು ಹೇಗೆ ಕೆಡುವವೋ ಹಾಗೆ ಅವನ ದೇಹದೊಡನೆ ಕೂಡಿ ಕೆಡುತ್ತಿರುವೆವೆಂದು ಹೇಳುವ ವಿಷ್ಣು ಪುರಾಣದ ವಾಕ್ಯದಂತೆ ನೀವು ಅನರ್ಥವಾಗಿ ಕೆಟ್ಟು ಹೋಗಬೇಡಿರಿ. ಪುಣ್ಯ ಪಾಪಗಳೆಂಬ ತೆರೆಗಳಿಂದ ವ್ಯಾಪ್ತವಾದ ಭಯಂಕರ ಸಂಸಾರವೆಂಬ ಸಾಗರದಲ್ಲಿ ಬೀಳದೆ ಸಂಸಾರ ಮಾರ್ಗಕ್ಕೆ ಮುಳ್ಳು ಹಚ್ಚಿ ಶಿವಧರ್ಮದಿಂದ ಈ ಲೋಕದಲ್ಲಿ ಇದೇ ಜನ್ಮದಿಂದ ಮೋಕ್ಷ ಪಡೆಯುವುದೇ ಮಾನವ ಜನ್ಮದ ಮುಖ್ಯ ಧ್ಯೇಯ. ದೇಹ ಧರ್ಮಧಾರೆ ಬೇರೆ, ಭಕ್ತಿ ಇಲ್ಲದ ಬೇಗೆ ಬೇರೆ ಎನಗಂದೆ ಮಾಡಿದಿರೆ ಈ ಸಕಲ ವ್ಯಾಪಾರಗಳನ್ನು ಎನಗೆ ನಿಶ್ಚಿಂತ ನಿಂದಿಗೆವೆಯ ಸಕಲೇಶ್ವರ. ಹೀಗೆಂದು ಮಾದರಸ ಶರಣರು ಅಂದದ್ದನ್ನು ಮನಮುಟ್ಟಿ ವಿಚಾರಿಸಿ ಅದರಂತೆ ಈ ಸಂಸಾರವನ್ನು ನಿರಾಕರಿಸಿ ಮೋಕ್ಷ ಪದ ಪ್ರಾಪ್ತಿ ಮಾಡಿಕೊಳ್ಳಿರೆಂದು ನಿಮಗೆಲ್ಲರಿಗೂ ಹೇಳಿ ತಮ್ಮ ಉಪನ್ಯಾಸವನ್ನು ಸಮಾಪ್ತಗೊಳಿಸಿದರು. ಮುಂದೆ ಶ್ರೀ ಚಿನ್ನಯ್ಯ ಸ್ವಾಮಿಗಳು, ಮಾತೃಶ್ರೀ ಅವ್ವನವರೇ, ಶ್ರೀ ಅದೃಶ್ಯ ಶಿವಯೋಗಿಗಳೇ, ಶ್ರೀ ಬಸನಗೌಡ ಮಹಾರಾಜರೇ, ಶ್ರೀ ಅಪ್ಪಯ್ಯ ಸ್ವಾಮಿಗಳವರೇ, ಸಹೋದರಿ ಗಂಗಮ್ಮನವರೇ, ಗೌಡರೇ ಹಾಗೂ ಇಲ್ಲಿ ಕೂಡಿರುವ ಸದ್ಭಕ್ತರೇ, ಈಗ ಶ್ರೀ ಅದೃಶ್ಯ ಶಿವಯೋಗಿಗಳವರು ಮಾನವ ಜನ್ಮದ ವೈಶಿಷ್ಟ್ಯವನ್ನು, ಅದರಿಂದೇನು ಪ್ರಾಪ್ತ ಮಾಡಿಕೊಳ್ಳಬೇಕು ಎಂಬುದನ್ನು, ಸಂಸಾರದ ನಿಷ್ಕೃಷ್ಟತೆಯ ಸ್ಥಿತಿಯನ್ನು ಸ್ಪಷ್ಟವಾಗಿ ತಿಳಿಯುವಂತೆ ಚಿತ್ತದಲ್ಲಿ ಸ್ಥಾಪಿತವಾಗುವಂತೆ ಒತ್ತಿ ಪುನಃ ಪುನಃ ಹೇಳಿದರು. ನಾವಾದರೂ ಅದನ್ನೇ ಹೇಳುವೆವಲ್ಲದೆ ಮಾನವನು ಉದ್ಧಾರವಾಗಲು ಅದನ್ನು ಬಿಟ್ಟು ಮತ್ತೊಂದು ಏನು ಹೇಳುವುದಿದೆ? ಏನೇ ಇರಲಿ, ಎಲ್ಲರೂ ಲಕ್ಷ್ಯಗೊಟ್ಟು ಕೇಳಿರಿ. ಮಾನವ ಜನ್ಮಕ್ಕೆ ಬಂದ ಪ್ರತಿಯೊಬ್ಬನೂ ಶ್ರೀ ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅವರಿಂದ ಶಿವತತ್ವ ತಿಳಿದು ಶಿವಜ್ಞಾನ ಪ್ರಭಾವದಿಂದ ಶಿವ ಸಾಯುಜ್ಯ ಪಡೆಯುವುದು ಮುಖ್ಯ ಕೆಲಸ. ಅದು ಎಲ್ಲರಿಗೂ ಸಾಧ್ಯವಲ್ಲ. ಆ ಶಿಷ್ಯನ ಯೋಗ್ಯತೆಯನ್ನು ಕಂಡು ಹಿಡಿದು ಶ್ರೀ ಗುರು ಶಿಷ್ಯನಿಗೆ ಏನನ್ನು ಕೊಡಬೇಕಾಗಿದೆಯೇ ಅದನ್ನೇ ಕೊಡುವನು. ಈ ಕಾರ್ಯ ಹಳ್ಳದಲ್ಲಿ ಈಜುವುದು ಮಹಾಪುರ ಬಂದ ಹೊಳೆಯಲ್ಲಿ ಹೇಗೆ ಈಜುವನು? ಅದರಂತೆಯೇ ಆ ಮಾತು ಎಲ್ಲರನ್ನೂ ಸಮಭಾವದಿಂದ ನೋಡುತ್ತಿರುವ ಸದ್ಗುರುನಾಥನು ಎಲ್ಲರನ್ನೂ ಸಚ್ಚಿದಾನಂದ ಪರಶಿವನಲ್ಲಿ ಸಮರಗೊಳಿಸುವುದೇ ಅವರ ಉದ್ದೇಶವಾದುದರಿಂದ ಅಂತಹ ಗುರುವನ್ನು ನಂಬಿದ ಜನಸಮೂಹವು ಧನ್ಯವೇ ಎಂದು ಭಾವಿಸುವೆವು. ಈ ಮಹಾತ್ಮನು ಕೆಲವರಿಗೆ ಜ್ಞಾನೋಪದೇಶ ಮಾಡುವನು, ಕೆಲವರಿಗೆ ಇಷ್ಟಲಿಂಗ ಧಾರಣ ಮಾಡಿಸಿ ಇದೇ ನನ್ನ ಜನ್ಮೋದ್ಧಾರ ಮಾಡುವಂತಹ ಶಿವಲಿಂಗವು ನೀನು ದಿನಾಲು ಭಕ್ತಿಯಿಂದ ಪೂಜಿಸುತ್ತಿರು ಎಂದು ಹೇಳುವ ಭವನಾನಿ ಮನೋಜ್ಞಾನಿ ವಿಭ್ರಮಭರಣ ಸ್ತ್ರೀಯಂ ಧನಂ ಚ ತೃಪ್ತಿ ಪರ್ಯಂತಂ ಶಿವಪೂಜಾ ವಿಧೇಂ ಫಲಂ. ಅಂದರೆ ಭಕ್ತನಿಗೆ ಮನೋಹರವಾದ ಮನೆಗಳು, ವಿಲಾಸಾಭರಣವುಳ್ಳ ಸ್ತ್ರೀಯರುಗಳು, ಸಾಕೆಂಬುವಷ್ಟು ದ್ರವ್ಯವೂ ಇಷ್ಟು, ಇವೆಲ್ಲವೂ ಶಿವಪೂಜೆಯಿಂದುಂಟಾದ ಫಲಗಳೇ ಎಂದು ಹೇಳುವ ಲಿಂಗ ಪುರಾಣದ ಈ ವಾಕ್ಯದಂತೆ ಯಾವತ್ತರೂ ಲಿಂಗ ಪೂಜೆಯನ್ನು ಮಾಡಲೇಬೇಕು. ಆ ಪೂಜೆಯಿಂದ ಪ್ರಾಪ್ತವಾದ ಸರ್ವ ಸುಖವನ್ನು ಶಿವಲಿಂಗ ಪ್ರಸಾದವೆಂದುಂಟು ಸುಖ ಪಡೆಯಬೇಕು. ಭಕ್ತಿ ಪೂಜೆಯಾಂ ಭಕ್ತಿ ಮಾಪ್ನೋತಿ ಪೂಜೆಯ ಮುಕ್ತಿ ಮಾಪ್ನುಯಾತ್ ಪೂಜೆಯ ಸದೃಶಂ ಪುಣ್ಯಂ ನಾಸ್ತಿ ಲೋಕತ್ರಯೇ ಸ್ವಪಿ. ಭಕ್ತಿಯನ್ನೈದುವನು ಮತ್ತು ಮುಕ್ತಿಯನ್ನೈದುವನು ಆ ಶಿವಲಿಂಗ ಪೂಜೆಯಿಂದುಂಟಾದ ಪುಣ್ಯಕ್ಕೆ ಸರಿಯಾದ ಪುಣ್ಯ ಮೂರು ಲೋಕಗಳಲ್ಲಿಯೇ ಇಲ್ಲವೆಂದು ಹೇಳುವ ಲಿಂಗ ಪುರಾಣದಲ್ಲಿಯ ಈ ವಾಕ್ಯದಂತೆ
ದಿನಾಲು ಎಲ್ಲರೂ ಭಕ್ತಿಯಿಂದ ತಪ್ಪದೇ ಲಿಂಗ ಪೂಜಾ ಮಾಡಿ ಧನ್ಯರಾಗಿರಿ. ಇದು ಅಲ್ಲದೆ ಲಿಂಗಂ ತಾಪತ್ರಯಹರಂ, ಲಿಂಗಂ ದರಿದ್ರನಾಶನಂ, ಲಿಂಗಂ ಪಾಪ ವಿನಾಶ ಚ ಲಿಂಗಂ ಪಾಸಾರ್ವಾರ್ಥ ಸಾಧನಂ. ಅಂದರೆ ಲಿಂಗ ಪೂಜೆಯಿಂದ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕವೆಂಬ ತಾಪತ್ರಯಗಳು ದೂರವಾಗುತ್ತವೆ ಮತ್ತು ಲಿಂಗ ಪೂಜೆಯಿಂದ ಬಡತನವೂ ನಾಶವಾಗಿ ಸಕಲ ಸಂಪತ್ತು ಪ್ರಾಪ್ತವಾಗುವುದು ಹಾಗೂ ಸರ್ವ ಪಾಪವು ಹಾಳಾಗಿ ಹೋಗುವು ಮತ್ತು ಲಿಂಗ ಪೂಜೆಯಿಂದ ಇಚ್ಛಿತ ವಸ್ತುಗಳೆಲ್ಲವೂ ಪ್ರಾಪ್ತವಾಗುವು. ಲಿಂಗದಲ್ಲಿ ಮನವು ಬೆರೆದವಂಗೆ ಹಿರಿದು ಕಿರಿದು ಇಲ್ಲ. ಆದ್ದರಿಂದ ದಿನಾಲು ಲಿಂಗ ಪೂಜೆಯನ್ನು ಮಾಡಿ ಪರಮಸುಖಿಗಳಾಗಿರಿ. ಎಂದುದಲ್ಲಿ ಲಿಂಗವು ಪರಂಜ್ಯೋತಿ, ಲಿಂಗವು ಪರಬ್ರಹ್ಮವೆಂದು ಲಿಂಗವನ್ನೇ ಪೂಜಿಸಿ ಭಕ್ತಿ ಪ್ರಸಾದ ಮುಕ್ತಿಯ ಪಡೆಯಲೆಂದು ಮಹಾಗಣಗುರು ಲಿಂಗ ಪ್ರತಿಷ್ಠೆಯಂ ಮಾಡಿ ತೋರಿಕೊಟ್ಟನು. ಅದು ಕಾರಣ ಮನವೇ ನಂಬು, ಕೆಡಬೇಡ ಕೆಡಬೇಡ ಮಹಾಸದ್ಭಕ್ತರ ನಂಬುವುದು. ಶಿವಲಿಂಗಾರ್ಚನೆಯ ನಿರಂತರಂ ಮಾಡುವುದು ಇದು ನಿಶ್ಚಯ. ಶಿವನು ಬಲ್ಲನಯ್ಯ ಈ ಕ್ರಿಯೆಯಲ್ಲಿ ಲಿಂಗ ಜಂಗಮವನರಿದು ಸದ್ಭಾವದಿಂ ಲಿಂಗಾರ್ಚನೆಯ ಮಾಡುವುದೀಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂದು ಹೇಳುವ ಉರಿಲಿಂಗ ಪೆದ್ದಿಗಳ ವಚನಗಳನ್ನು ಶಿರಸಾವಹಿಸಿ ಅದರಂತೆ ಎಲ್ಲರೂ ಲಿಂಗಾರ್ಚನೆಯನ್ನು ಮಾಡಿ ಮೋಕ್ಷ ಪಡೆದು ಕೃತಾರ್ಥರಾಗಿರೆಂದು ಹೇಳಿ ತಮ್ಮ ಉಪನ್ಯಾಸವನ್ನು ಮುಗಿಸಿದರು. ಶ್ರೀ ಸದ್ಗುರು ಬಸನಗೌಡ ಮಹಾರಾಜರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸುತ್ತಾ ಮಾತೋಶ್ರೀ ಅವನವರೇ, ಶ್ರೀ ಸದ್ಗುರು ಅದ್ರೈಶ ಶಿವಯೋಗಿಗಳೇ, ಶ್ರೀ ಚಿನ್ನಯ್ಯ ಸ್ವಾಮಿಗಳವರೇ, ಶ್ರೀ ಅಪ್ಪಯ್ಯ ಶಿವಯೋಗಿಗಳವರೇ ಹಾಗೂ ಸಕಲ ಸದ್ಭಕ್ತರೇ, ಈಗ ನಮ್ಮ ಚಿಕ್ಕೋಡಿಯ ಮಹಾಸ್ವಾಮಿಗಳು ಲಿಂಗದ ವಿಶೇಷ ಮಹಿಮೆಯನ್ನು ಅರುಹಿ ಆ ಶಿವಲಿಂಗದ ಪೂಜೆಯಿಂದಲೇ ಸರ್ವರಿಗೂ ಸರ್ವ ಸುಖವು ಪ್ರಾಪ್ತವಾಗಿ ಅದರಿಂದ ಮೋಕ್ಷವೂ ಲಭಿಸುತ್ತದೆ ಎಂಬ ವಿಷಯವನ್ನು ಸಾದರಪಡಿಸಿದರು. ಆ ನಿಮಿತ್ತ ಸದ್ಗುರುವು ನಮ್ಮೆಲ್ಲರ ಹಿತಕ್ಕಾಗಿಯೇ ಅವತರಿಸಿರುವನೆಂದ ಮೇಲೆ ಅವರಲ್ಲಿ ನಿಷ್ಠಾವಂತರಾಗಿ ಅವರು ಹೇಳಿದ ದಾರಿಯಿಂದಲೇ ನಡೆಯುವುದು ಉತ್ತಮ. ಗುರು ಎಂದರೆ ಸಾಮಾನ್ಯರಲ್ಲ. ಶಿವನು ನರ ಕಾಯುವ ತೊಟ್ಟು ಗುರು ರೂಪವಾಗಿ ಮರ್ತ್ಯಕ್ಕೆ ಬಂದು ಅಷ್ಟಾದಶ ಜಾತಿಯೊಳಗಿದ್ದರೇನು ಮರ್ತ್ಯನೇ ಅಲ್ಲ. ಅದೆಂತೆಂದೊಡೆ ಶಿವರಹಸ್ಯದಲ್ಲಿ ಗುರುದೇವೋ ಮಹಾದೇವೋ ಗುರುದೇವಂ ಸದಾಶಿವಂ ಗುರುದೇವಾತ್ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಮಹಾದೇವನು ತಾನೇ ಗುರುರೂಪನಾಗಿ ವರ್ತಿಸುತ್ತಿರುವನು ಮತ್ತು ಪರಂ ಶಿವೋ ಗುರುಮೂರ್ತಿ ಶಿಷ್ಯ ದೀಕ್ಷಾದಿ ಕಾರಣಾತ್ ಶಿಷ್ಯಾತಿಥಂ ಮಹೋಚ್ಛೋದಂ ಬೋಧ್ಯರೂಪಾಯ ವೈ ನಮಃ ಎಂಬುದಾಗಿ ಶಿಷ್ಯಂಗೆ ದೀಕ್ಷೆಯಂ ಕರುಣಿಸಿ ಮಾಡಬೇಕೆಂದು ಬಂದೆನಯ್ಯ. ಮಹಾಕಾರುಣ್ಯಮೂರ್ತಿ ಪರಶಿವನು ತಾನೇ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಹೀಗೆಂದು ಉರಿಲಿಂಗ ಪೆದ್ದಿ ಶರಣರ ವಚನ ಪ್ರಸಿದ್ಧವಾಗಿದೆ. ಗುರುವೇ ಸರ್ವೋತ್ತಮನೆಂದು, ಪರಶಿವನೇ ಗುರುವಾಗಿ ಅವತರಿಸಿರುವನೆಂದು ಅವನನ್ನು ನಂಬಿ ಅವನಿತ್ತ ಲಿಂಗವನ್ನೇ ಸದಾ ಪೂಜಿಸುವ ಭಕ್ತನಿಗೆ ಇಹಲೋಕ ಸುಖ ಮನದಣಿಯುವಂತೆ ಸಮೃದ್ಧಿಯಾಗುವುದಲ್ಲದೆ ಮುಕ್ತಿಯು ಕರತಲಾಮಲಕವಾಗುವುದೆಂದು ಸಕಲ ವೇದ ಶಾಸ್ತ್ರಗಮಗಳು ಸಾರಿ ಹೇಳುತ್ತವೆ. ಆದ್ದರಿಂದ ಎಲ್ಲರೂ ಅವಶ್ಯವಾಗಿ ಗುರುವನ್ನೇ ನಂಬಬೇಕು, ಲಿಂಗವನ್ನು ಆರಾಧಿಸಬೇಕು. ಗುರುವೇ ಅಧಿಕನೆಂದು ಹೇಳಿದ ಬಗ್ಗೆ ಇನ್ನೂ ಕೇಳಿರಿ. ಗುರುನಾದೀಯತೆ ಲಿಂಗಂ ಗುರುನಾದೀಯತೆ ಕ್ರಿಯಾ ಗುರುದೀಯತೆ ಮಂತ್ರಂ ಸದ್ಗುರುಂ ಸರ್ವಂ ಕಾರಣಂ. ಅಂದರೆ ಗುರುವಿನಿಂದಲೇ ಲಿಂಗ ಪ್ರಾಪ್ತವಾಯಿತು, ಗುರುವಿನಿಂದಲೇ ಕ್ರಿಯೆ ವಿಧಿಸಲ್ಪಟ್ಟಿತು, ಗುರುವಿನಿಂದಲೇ ಮಂತ್ರೋಪದೇಶವಾಯಿತು. ಆದುದರಿಂದ ಗುರುವೇ ಸರ್ವಕ್ಕೂ ಕಾರಣರಾಗಿರುವನು ಎಂದು ಸದ್ಗುರುವೇ ಸರ್ವಶ್ರೇಷ್ಠರು, ಸದ್ಗುರುವೇ ಸರ್ವಪೂಜ್ಯನು, ಸದ್ಗುರುವೇ ಸರ್ವ ಕಾರಣಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂದು ಉರಿಲಿಂಗ ಪೆದ್ದಿ ಶರಣರು ಗುರು ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಅವರಿಗೆ ಸಾಕೆನಿಸಲಿಲ್ಲ. ಗುರುವೇ ಘನನೆಂದು
ಮಹಾಗಣನೆಂದು ಜಗದಲ್ಲಿ ಗುರು ಮಹಿಮೆಯನ್ನು ಸ್ಥಿರಸ್ಥಾಯಿಯಾಗಿ ನೆಲೆಗೊಳ್ಳುವಂತೆ ಮಾಡಿ ಮುಕ್ತಿ ಸಾಮ್ರಾಜ್ಯ ಪಡೆದನೆಂಬುದನ್ನು ಯಾವತ್ತರೂ ತಿಳಿದುಕೊಂಡು ಗುರುಭಕ್ತಿ ಪ್ರಭಾವದಿಂದ ಬೆಳಗುತ್ತಾ ಗುರು ಕೊಟ್ಟ ಲಿಂಗ ಪೂಜಾರ್ಚನೆಯನ್ನು ಪ್ರತಿದಿನ ಮಾಡಿಕೊಳ್ಳುವುದು ಅವಶ್ಯವಾಗಿದೆ ಎಂದು ಹೇಳುತ್ತಾ ತಮ್ಮ ಉಪನ್ಯಾಸವನ್ನು ಮುಗಿಸಿದರು. ಇನ್ನು ದತ್ತವಾಡದ ಪಾಟೀಲರು ಪೂಜ್ಯರ ಸನ್ನಿಧಾನದಲ್ಲಿ ವ್ಯಾಖ್ಯಾನ ಮಾಡುವುದೆಂದರೆ ಬಹು ಚಿಕ್ಕಟ್ಟಿನ ಪ್ರಸಂಗ. ಆದರೂ ನಿರ್ವಾಹವಿಲ್ಲ. ಸಭೆಯ ಆದೇಶದಂತೆ ಎಲ್ಲರೂ ವರ್ತಿಸಲೇಬೇಕು. ಕಾರಣ ನಾವು ಏನೋ ತಿಳಿದಷ್ಟು ಹೇಳುವೆವು. ಎಲ್ಲರೂ ಲಕ್ಷ್ಯ ಕೊಡಬೇಕಾಗಿ ಪ್ರಾರ್ಥನೆ. ಈ ಮಾನವ ಜನ್ಮದ ಘನತೆಯ ಮಹಾ ಹೆಚ್ಚಿನದೆಂದು ಸನಾತನ ಕಾಲದಿಂದಲೂ ಹೇಳುತ್ತಲೂ ಬಂದಿದ್ದಾರೆ. ಮೋಕ್ಷ ಸುಖ ದೊರೆಯಬೇಕಾದರೆ ಈ ಮಾನವ ಜನ್ಮದಲ್ಲಿ ಮಾತ್ರ ಸಾಧ್ಯ. ಮಾವಿನ ಹಣ್ಣಿನ ಸಿಹಿಯನ್ನು ಗಿಳಿ ಅರಸುವಂತೆ ಬೇವಿನ ಹಣ್ಣಿನ ಕಹಿಗೆ ಅರಸುವುದೇ ಇಲ್ಲ. ಆದರೆ ಬೇವಿನ ಹಣ್ಣಿನ ಕಹಿಯನ್ನು ಕಾಗೆ ಅರಿಸುವಂತೆ ಮಾವಿನ ಹಣ್ಣಿನ ಸಿಹಿಯನ್ನು ಅರಿಸುವುದಿಲ್ಲ. ಹಾಗೆಯೇ ಪುಣ್ಯಾತ್ಮರು ಮೋಕ್ಷದ ಸುಖಕ್ಕೆ ಹಂಬಲಿಸುವರು. ಆದರೆ ಪಾಪಿಗಳು ತಮ್ಮ ಪಾಪಕರ್ಮಗಳಿಗೆ ಅನುಸರಿಸಿ ಕಹಿ ಫಲಗಳನ್ನು ಭೋಗಿಸುವರು. ಸದ್ಭೋಕ್ತೋ ಭಕ್ತ ಸಂಯೋಗೇ ನ ಭುಂಚೆ ಯಾತ್ಕದಾಚನ ತಥಾಪಿ ಭುಂಜತೋ ದೇವಿ ಪ್ರಸಾದತ್ರಯ ನಾಶನಂ. ಅಂದರೆ ಸದ್ಭಕ್ತನಾದವನು ಭವಿಗಳ ಸಂಘ ಅಥವಾ ಪಾಪಾತ್ಮರ ಸಂಘವನ್ನು ಮಾಡಲಾಗದು, ಅವರೊಡನೆ ಉಣ್ಣಲಾಗದು. ಹಾಗೆ ಉಂಡವನಾದರೆ ಗುರುಲಿಂಗ ಜಂಗಮದ ಪ್ರಸಾದಕ್ಕೆ ದೂರ ಆಗುವನು ಎಂದು ದೇವಿಯರಿಗೆ ಶಿವನು ನಿರೂಪಿಸಿದ್ದಾನೆ. ಇದು ಅಲ್ಲದೆ ಯಸ್ತು ಸಂವತ್ಸರ ಪೂರ್ಣಂ ಪತಿತೈ ಸಹ ಸಂವಸೇತ್ ಯೋ ನ ಶಯ್ಯಾಸನೋ ನಿತ್ಯಂ ಜ್ಞಾನಂದ್ವೈ ಪತಿತೋ ಭವೇತ್. ಅಂದರೆ ಯಾವನೊಬ್ಬನು ಮೃತಗೇಡಿ ಪಾಷಂಡಿ ಅಥವಾ ನಾಸ್ತಿಕನಿರುವನೋ ಅವನ ಸಂಗಡ 1 ವರ್ಷವಿದ್ದರೆ ಎಂತಹ ಜ್ಞಾನಿಯಾದರೂ ಸಹ ಅವನಂತೆಯೇ ಆಗುವನು. ಇದಕ್ಕೆ ಶರಣರ ವಚನ ಪ್ರಮಾಣ. ಆಡಿದರೆ ಸದಾಚಾರಿಗಳ ನಾಡುವನು, ನುಡಿದರೆ ಸದಾಚಾರಿಗಳೊಡನೆ ನುಡಿಯುವುದು, ಕೂಡಿದರೆ ಲಿಂಗ ಸಂಗಿಗಳೊಡನೆ ಕೂಡುವುದು, ಲಿಂಗನಿಷ್ಠೆ ಇಲ್ಲದವರ ಅಂಗಳ ಮೆಟ್ಟಲಾಗದು, ಜಂಗಮದಲ್ಲಿ ಪ್ರೀತಿಯಿಲ್ಲದವರೊಡನೆ ಮಾತಾಡಕ್ಕಾಗದು, ಪ್ರಸಾದವ ಕೊಳ್ಳದವರ ಸಹ ಪಂಕ್ತಿಯಲ್ಲಿ ಕುಳಿತು ಪ್ರಸಾದ ಭೋಗವ ಮಾಡಲಾಗದು. ಇಂತಪ್ಪ ಭಕ್ತಿಹೀನರ ಕಂಡು ಮನ ಮುನಿಸ ಮಾಡಿಸಯ್ಯ ರೇಕನ್ನ ಪ್ರಿಯನಾಗಿನಾಥ. ಹೀಗೆಂದು ಹೇಳಿದ ಬಹುರೂಪಿ ಚೌಡಯ್ಯನವರ ವಚನದಂತೆ ಗುರುಲಿಂಗ ಜಂಗಮದಲ್ಲಿಯೂ ಹಾಗೂ ಸಾಧು ಸಂತ ಸತ್ಪುರುಷರಲ್ಲಿಯೂ ವಿಶ್ವಾಸವಿಲ್ಲದವನ ಸಹವಾಸ ಎಂದೂ ಮಾಡಲಾಗದು, ಅವನೊಡನೆ ಕೂಡಲಾಗದು, ಮಾತನಾಡಲಾಗದು. ಹೀಗೆ ಎಷ್ಟು ಕಠೋರವಾಗಿ ಶರಣರು ಹೇಳಿದ್ದಾರೆ. ಇದನ್ನೇ ಶಾಸ್ತ್ರಗಳಲ್ಲಿಯೂ ಹೇಳಲ್ಪಟ್ಟಿದೆ. ಏಕೆಂದರೆ ಸಂಸರ್ಗತೋ ದೋಷ ಗುಣಾಭವಂತಿ. ಅಂದರೆ ಪಾಪಿಗಳ ಸಂಗಡ ಸಹವಾಸ ಮಾಡಿದರೆ ಇವನಿಗೆ ತಪ್ಪದೇ ಪಾಪ ಸಂಭವಿಸುವುದೆಂದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಕಾರಣ ಅಂತಹ ನೀಚರ ಸಹವಾಸವನ್ನು ಎಂದೂ ಮಾಡಬಾರದು ಎಂದು ಹೇಳುತ್ತಾ ದತ್ತವಾಡದ ಪಾಟೀಲರು ತಮ್ಮ ಉಪನ್ಯಾಸಕ್ಕೆ ಮಂಗಲ ಹಾಡಿದರು. ಎಲ್ಲ ಮಹಾಮಹಿಮರ ಪ್ರವಚನ ಮತ್ತು ಶಾಸ್ತ್ರಗಳು ಮುಕ್ತಾಯವಾಗಲು ರಾತ್ರಿ ಸಮಯವಾಗಿತ್ತು. ಚರಂತಿಮಠ, ಸೀಮಿಮಠದವರ ಗೌಡರು, ಮುಚ್ಚಂಡಿ ಮಠ ಹಾಗೂ ಹವಾಲ್ದಾರರ ಮನೆಗಳಿಂದ ಅನ್ನಪ್ರಸಾದ ಸಾಮಗ್ರಿ ಬಂದಿತು. ಅದಲ್ಲದೆ ದೇವಸ್ಥಾನದಲ್ಲಿಯೂ ಹುಗ್ಗಿ ಅನ್ನ ಸಾರು ಸಿದ್ಧವಾಗಿತ್ತು. ಆಗ ಮಂಗಲ ಮಾಡಿ ಸಭೆಯು ಮುಕ್ತಾಯವಾಯಿತು. ಎಲ್ಲ ಮಹಾಮಹಿಮರಿಗೂ ಮತ್ತು ಹುಣಸಿಕಟ್ಟಿ, ತುರ್ಮರಿ, ಹೊಸೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂತಹ ಮುಮುಕ್ಷುಗಳೆಲ್ಲರಿಗೂ ಶ್ರೀ ಸೀಮಿಮಠದ ಅಪ್ಪಯ್ಯ ಶಿವಯೋಗಿಗಳ ಮತ್ತು ಮಾತೋಶ್ರೀ ಗಂಗಾಂಬಿಕೆಯವರ ನೇತೃತ್ವದಲ್ಲಿ ಎಲ್ಲ ಹುಡುಗರು ಅತ್ಯಂತ ಸಂತಸದಿಂದ ಓಡಾಡುತ್ತಾ ಎಲೆ ಕೊಟ್ಟು ಪ್ರಸಾದ ನೀಡಿ ಎಲ್ಲರನ್ನೂ ತೃಪ್ತಗೊಳಿಸಿದರು. ಮುಂದೆ ಭಜನಾ ಕಾರ್ಯಕ್ರಮವು ಸಾಂಗವಾಗಿ ನೆರವೇರಿತು. ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ
34ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ್.